ಯಾರು ನನ್ನ ಹಿಡ್ಕೊಳಕ್ ಬಂದಲ್ಲ ಅವನನ್ನು ನಾನು ನೋಡಿದೆ ಅಂತ. ಎಲ್ಲಿ ನೋಡಿದೆಮ್ಮ ಅಂತ. ಪೊಲೀಸ್ ಪೆರೇಡ್ ಗ್ರೌಂಡ್ ನಲ್ಲಿ ನೋಡಿದೆ ಸರ್ ಅಂತ. ಅವನು ಅಲ್ಲಿ ಬಂದು ಸಣ್ಣ ಗೂಟ ಹೊಡಿತಿದ್ದ. 3 ಜನ ಇದ್ರು ಅವರು. 3 ಜನದಲ್ಲಿ 2 ಬಂದ್ರು, ಇನ್ನೊಬ್ಬ ಬಂದಿರ್ಲಿಲ್ಲ. ಅವಳು ಅಷ್ಟು ದೂರದಿಂದಲೇ ಆ 2 ನೋಡಿ ಗುರ್ತಿಸಿ ಇವ್ರಲ್ಲ ಸರ್ ಅಂತ ಹೇಳಿಲ್ಲ. ಆಮೇಲೆ 3ನೇದಾಗಿ ಅವ್ನ ಸೈಕಲ್ ಮೇಲೆ ಬಂದ, ಡೈರೆಕ್ಟ್ ಅವನೇ ಸರ್ ಅವನೇ ಅಂತ ಗುರ್ತಿಸಿದ್ಲು. ಅವ್ನು ಕರ್ಕೊಂಬಂದು ಆ ಚಪ್ಪಲಿ ಹಾಕ್ಸಿರೆ ಎಷ್ಟು ಕ್ಲೀನ್ ಆಗಿ ಹೊಂದಾಣಿಕೆ ಆಗ್ತದೆ ಅವನಿಗೆ ಚಪ್ಪಲಿ. ಶಾಕ್ ಆಗ್ಬಿಡ್ತು ನನಗೆ. ಆಮೇಲೆ ಅವನ್ನೆಲ್ಲ ವಿಚಾರಣೆ ಮಾಡಿದ್ರೆ ಅವನೇ ಉಮೇಶ್ ರೆಡ್ಡಿ, ಚಿತ್ರದುರ್ಗ ಪೊಲೀಸ್ ಇಲಾಖೆಯಲ್ಲಿ ತರಬೇತಿ ಪಡಿತಿದ್ದಂತ ಒಬ್ಬ ಕಾನ್ಸ್ಟೇಬಲ್. ಅವನು ಶಿವಾಜಿ ಬೋರ್ಗಿ, ಕೇಶಪ್ಪ ತಾವರ್ಕೇಡ್, ಚಂದಪ್ಪ ಹರಿಜನ್ ಅಂತ ಇವ್ರು 3 ಜನದ ಒಂದು ಗ್ಯಾಂಗ್. ಆ ಊರಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಸೊ ಹಿಂದಿನ ದಿನನೇ ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲ ಜಾತ್ರೆಗೆ ಹೋದಂಗೆ ಒಂದು ಚಕಡಿ ಗಾಡಿಯಲ್ಲಿ ಹೋಗಿ ಗೊತ್ತಾಗದಂಗೆ ಯಾರ್ದೋ ಒಂದು ಮನೆಯಲ್ಲಿ ಆಶ್ರಯ ಪಡ್ಕೊಂಡು ಮನೆ ಅಟ್ಯಾಕ್ ಮಾಡಿದಾಗ ಫೈರ್ ಮಾಡಿಬಿಟ್ಟ ನಮ್ಮ ಆಫೀಸರ್ಸ್ ಮೇಲೆ. ಆಮೇಲೆ ನಮ್ಮವ್ರು ಫೈರ್ ಮಾಡಿದ್ರೆ ಅವ್ನು ಸ್ಪಾಟ್ ಡೆತ್ ಆದಂಗೆ ಚಂದಪ್ಪ ಹರಿಜನ್. ಮಂಗಳೂರು ವೆರಿ ಚಾಲೆಂಜಿಂಗ್ ಏರಿಯಾ, ವೆರಿ ಸೆನ್ಸಿಟಿವ್ ಏರಿಯಾ. ಅಲ್ಲಿ ಕೂಳೂರು, ಕಾಟಿಪಾಳ್ಯ, ಕೃಷ್ಣಾಪುರ ಅಂತೆಲ್ಲ ಇದಾವೆ. ಆಗ ನಮ್ಮದು MRPL ಗಲಾಟೆ ನಡೀತಾ ಇತ್ತು. MRPL ಅಂತೇಳಿ ಒಂದು ರಿಫೈನ್ರಿ ಇದೆ. ಅದಕ್ಕೆ ಆ ರಿಫೈನ್ರಿ ವೇಸ್ಟ್ ವಾಟರ್ನ ಸಮುದ್ರಕ್ಕೆ ಬಿಡೋಕ್ಕೆ ಪೈಪ್ಲೈನ್ ಮಾಡ್ತಾ ಇದ್ರು. ಸಮುದ್ರಕ್ಕೆ ನೀವು ಆ ನೀರು ಬಿಟ್ಟರೆ ನಮ್ಮದು ಮೀನುಗಾರಿಕೆಗೆ ತೊಂದರೆ ಆಗುತ್ತೆ, ಬಿಡಕೂಡ್ದು ಅಂತೇಳಿ ಗಲಾಟೆ ಆಗಿ ಫೈರಿಂಗ್ ಎಲ್ಲ ಆಗಿ 19 ದಿವಸ 21 KSRP ಇಟ್ಕೊಂಡು ಬಂದೋಬಸ್ತ್ ಮಾಡಿದ್ವಿ ನಾವು. ಸಚ್ ಎ ಮೇಜರ್ ಬಂದೋಬಸ್ತ್ ಇನ್ 1994 and 5. ಸೊ ಅಲ್ಲಿದ್ದಾಗ ನಾನು ಒಂದು ಸುವರ್ಣ ಅವಕಾಶ ಸಿಕ್ತು ನನಗೆ. ಮದರ್ ತೆರೇಸಾ ಭೇಟಿ ಮಾಡಿದೆ ನಾನು. ಅವರು ಕಲ್ಕತ್ತಾದಿಂದ ಮಂಗಳೂರು ಯಾವುದೋ ಒಂದು ಇದಕ್ಕೆ ಬಂದಿದ್ರು ಫಂಕ್ಷನ್ಗೆ. ವಾಪಸ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಂಗಳೂರು ಏರ್ಪೋರ್ಟಲ್ಲಿದ್ದರು ಅವರು. ನಾನು ಏರ್ಪೋರ್ಟ್ಗೆ CM ಇದ್ರು ವೀರಪ್ಪ ಮೊಯ್ಲಿ ಅವರು. ಅವ್ರನ್ನ ಕಳಿಸಿ ವಾಪಸ್ ಬರಬೇಕು ಅಂತ ಇದ್ದಾಗ ಯಾರೋ ಹೇಳಿದ್ರು, ಇಲ್ಲ ಹಿಂಗೆ ಮದರ್ ತೆರೇಸಾ ಬಂದಿದ್ದಾರೆ ಅಂತ. ಸಚ್ ಎ ಗ್ರೇಟ್ ಲೇಡಿ, ನೋಬೆಲ್ ಪ್ರಶಸ್ತಿ ವಿನ್ನರ್. ಅಂಥವ್ರನ್ನ ಭೇಟಿ ಮಾಡೋದು ಒಂದು ದೊಡ್ಡ ಅದೃಷ್ಟ ಅಲ್ಲ. ಹಾಗಾಗಿ ನಾನು ಹೋಗಿ ಮೆಟ್ಟರ್ ಭೇಟಿ ಮಾಡಿ ಸುಮಾರು ಒಂದು 2.5-3 hours ಅವ್ರ ಜೊತೆ ಕೂತ್ಕೊಂಡು ಅವರೆಲ್ಲ ಅವರ ವೃತ್ತಿ ಬದುಕಿನ ಅನುಭವಗಳನ್ನ ಎಲ್ಲ. ಫ್ರೀ ಟೈಮ್ ಇತ್ತು, ಫ್ಲೈಟ್ ಡಿಲೇ ಆಗಿತ್ತು ಇದೇ ಟೈಮ್ ಜುಲೈ ತಿಂಗಳಲ್ಲಿ. ಹಾಗಾಗಿ ಹೇಳ್ತಾ ಇದ್ರು ಅವರು. ಆವಾಗ ಅವ್ರು ಒಂದು ಮಾತು ಹೇಳಿದರು, ಯು ಆರ್ ಎ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪೊಲೀಸ್ ಆಫೀಸರ್ ವೇರಿಂಗ್ ವಿತ್ ದ ಯೂನಿಫಾರ್ಮ್. ಡೂ ದ ಸರ್ವಿಸ್ ನಾಟ್ ಫಾರ್ ದ ಪಬ್ಲಿಸಿಟಿ. ಡೂ ದ ಸರ್ವಿಸ್ ಆಫ್ಟರ್ ನಾಟ್ ಬೀಯಿಂಗ್ ಇನ್ ದ ನ್ಯೂಸ್. ಡೂ ದ ಸರ್ವಿಸ್ ವಿತೌಟ್ ನಾಯ್ಸ್. ಅಂದರೆ ಸುದ್ದಿಗಾಗಿ ಸೇವೆ ಮಾಡಬೇಡಿ, ಸೇವೆ ಮಾಡಿ ಸುದ್ದಿ ಆಗಬೇಡಿ, ಸದ್ದಿಲ್ಲದೆ ಸೇವೆ ಮಾಡಿ ಅಂತ. ಸೊ ನಾನು ನನ್ನ ವೃತ್ತಿ ಜೀವನದಲ್ಲಿ ನಾನು ಅದನ್ನು ಯಾವತ್ತೂ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಯಾವುದೇ ಹೆಸರು ಪ್ರಶಸ್ತಿಗಳಿಗೆ ಬೆನ್ನೆತ್ಕೊಂಡು ಹೋದವನಲ್ಲ. ನಮ್ಮ ಕೆಲಸ ನಾವು ಏನು ಮಾಡಬೇಕು ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ನಾವು ಬಂದ್ವಿ. ಮಂಗಳೂರಿನಲ್ಲಿ DSP 2 ವರ್ಷ ಇದ್ದೆ ನಾನು. ಸೊ ಅಲ್ಲಿಂದ ನಾನು ಮುಗಿಸ್ಕೊಂಡು CODಗೆ ಹಾಕಿದ್ದಾರೆ ನನಗೆ ಬೆಂಗಳೂರು 96ರಲ್ಲಿ. ಆವಾಗ ದಿನಕರ್ ಅಂತ DGP ಇದ್ದರು, ಭಾಳ ಸ್ಟ್ರಿಕ್ಟ್ ಆಫೀಸರು. ಅಲ್ಲಿ CODಗೆ ಬರೋಕ್ಕೆ ಎದುರಾರು ಅವ್ರ ಹತ್ರ ಕೆಲಸ ಮಾಡಲಿಕ್ಕೆ. ಸೊ ಅಂಥ ಸಂದರ್ಭದಲ್ಲಿ CODಗೆ ಹಾಕಿದ್ರು. CODಯಲ್ಲಿದ್ದಾಗ ನನಗೆ ಅತ್ಯಂತ ತೃಪ್ತಿ ಕೊಟ್ಟಂಥ ಒಂದು ಪ್ರಮುಖವಾದ ಕೇಸ್ ಅಂದರೆ ರೂಪಾ ಮರ್ಡರ್ ಕೇಸ್ ಅಂತ. ಚಿತ್ರದುರ್ಗದಲ್ಲಿ PUC ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿದು ಮರ್ಡರ್ ಆಗುತ್ತೆ 97ನೇ ಇಸ್ವಿ. 96 ಡಿಸೆಂಬರಲ್ಲೇನೋ ಮರ್ಡರ್ ಆಗುತ್ತೆ. 97ರಲ್ಲಿ ಅಲ್ಲಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ತನಿಖೆ ಸರಿಯಾಗಿ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಆ ಪ್ರಕರಣವನ್ನು CODಗೆ ವರ್ಗಾವಣೆ ಮಾಡ್ತಾರೆ. CODಗೆ ವರ್ಗಾವಣೆಯಾಗಿ ಕೇಸ್ ಬಂದಾಗ ಆಗಿನ DGP ಅವರು CODಯಲ್ಲಿ ಕೆಲಸ ಮಾಡೋರು ಯಾರಿದ್ದಾರೆ, ಅದರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಯಾರಿದ್ದಾನೆ ಆಫೀಸರ್ ನೋಡಿ ಅಂದಾಗ ನಾನು ಐ ಆಮ್ ಫ್ರಮ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲ, ಅವನಿಗೆ IO ಮಾಡಿ ಅಂತ ನಮಗೆ ಆ ಕೇಸನ್ನು ಮೇಲ್ವಿಚಾರಣೆ ಮಾಡಲಿಕ್ಕೆ ಶಿರೋಳ್ ಅಂತ ಒಬ್ಬರು ಇನ್ಸ್ಪೆಕ್ಟ್ರಿಗೆ IO ಮಾಡಿ ನನಗೆ ಮೇಲ್ವಿಚಾರಕನಾಗಿ ಕಳಿಸ್ಕೊಟ್ರು. ನಾವು ಅಲ್ಲಿ ಹೋಗ್ಬಿಟ್ಟು ಆ ಕೇಸನ್ನು ತನಿಖೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅವಳು 16 ವರ್ಷದ ಒಬ್ಬಳು ಹುಡುಗಿ, PUC ಓದ್ತಕ್ಕಂಥ 17 ವರ್ಷದ ಹುಡುಗಿ. ಅವಳು ಟ್ಯೂಷನ್ಗೆ ಹೋಗ್ಬೇಕು ಅಂತೇಳಿ ಬರ್ತಾಳೆ. ಸೊ ಅಂಥ ಸಂದರ್ಭದಲ್ಲಿ ಅವಳನ್ನ ಕಿಡ್ನ್ಯಾಪ್ ಮಾಡ್ತಾರೆ. ಕಿಡ್ನ್ಯಾಪ್ ಮಾಡಿ ರೇಪ್ ಆಗುತ್ತೆ, ಮರ್ಡ್ರ್ ಮಾಡ್ತಾರೆ. ಸೊ ನೋ ಕ್ಲೂ. ಸೊ ಅಲ್ಲಿ ಏನಿಲ್ಲ. ಆಮೇಲೆ ಅಲ್ಲಿ ಲೋಕಲ್ ಅಧಿಕಾರಿಗಳಿಗೆ ಕೆಲವು ಜನ ಎಲ್ಲ ಮಾತಾಡ್ಕೊಂತಾರೆ ಅಲ್ಲಿ ಏನಂತ. ಇಲ್ಲ, ಇಂಥ ಡಾಕ್ಟ್ರ್ ಮಗ, ಇಂಥ ಇಂಜಿನಿಯರ್ ಮಗ, ಇಂಥ ವ್ಯಾಪಾರಿ ಮಗ, ಇವರೆಲ್ಲ ಉಡಾಳ್ರಿದ್ದಾರೆ, ಇವರೇ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಜನದ ಮಾತುಗಳಿಗೆ ಕಟ್ಟು ಬಿದ್ದು ಸ್ಥಳೀಯ ಅಧಿಕಾರಿಗಳು ಅವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಅವ್ರಿಗೇನು ಸ್ಟ್ರಾಂಗ್ ಎವಿಡೆನ್ಸಸ್ ಸಿಗೋದಿಲ್ಲ. ಸ್ಟ್ರಾಂಗ್ ಎವಿಡೆನ್ಸ್ ಸಿಗದೇ ಇದ್ದಾಗ ಅವ್ರೇನು ಮಾಡ್ತಾರೆ, ಅವ್ರನ್ನ ಬಿಟ್ಟು ಕಳಿಸ್ತಾರೆ. ಬಿಟ್ಟು ಕಳಿಸಿದಾಗ ಪೊಲೀಸರು ದುಡ್ಡು ತಿಂದು ಬಿಟ್ಟಿದ್ದಾರೆ ಅಂತ ಮತ್ತೆ ಅಲಿಗೇಷನ್ಸ್ಗಳು ಆಗ್ತವೆ. ಅದಕ್ಕೆ ಅದು CODಗೆ ಬರುತ್ತೆ. ಸೊ ನಾವು ಹೋಗಿ
ಆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಂದ ತನಿಖೆ ತಗೊಂಡು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಮತ್ತೀಗ ಅವರೇನು ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ್ರಲ್ಲ ಅವರನ್ನೂ ಸಹ ನಾವು ಕರೆದು ಎಲ್ಲ ವಿಚಾರಣೆ ಮಾಡಿದಾಗ ಮತ್ತೆ ಅಲ್ಲಿ ಯಾವ ಥರದ ಘಟನೆ ಹೆಂಗಾಯ್ತು ಅಂತ ಸ್ಥಳಕ್ಕೆಲ್ಲ ಭೇಟಿ ಕೊಟ್ಟಾಗ ಕೆಲವರು ಇನ್ನೊಂದು ಮಾಹಿತಿಯನ್ನು ಕೊಟ್ಟರು ನನಗೆ. ಇಲ್ಲ ಸರ್, ಈ ರೂಪ ಅನ್ನೋ ಹುಡುಗಿ ಅತ್ಯಾಚಾರ ಆಗೋದು 1 ವಾರ ಮುಂಚೆ ಅಂಥದೇ ಒಂದು ಪ್ರಕರಣ ದಾಖಲಾಗಿಲ್ಲ, ರಿಪೋರ್ಟ್ ಆಗಿದೆ. ಬಟ್ ಅಲ್ಲೇನು ಕೊಲೆ ಆಗಲಿ ಅಥವಾ ಇನ್ನೊಂದಾಗಲಿಲ್ಲ. ಆ ಹುಡುಗಿಗೆ ಅತ್ಯಾಚಾರಕ್ಕೆ ಅಟೆಂಪ್ಟ್ ಮಾಡಿದರೆ ಅವಳು ತಪ್ಪಿಸ್ಕೊಂಡಿದ್ದಾಳೆ ಅಂತ ಒಂದು ಸುದ್ದಿ ಕೊಟ್ಟರು. ಅವಳು ಯಾರೋ ಅವನು ಆಲ್ಮಾರನ್ ಮಗಳಂತೆ ಅಂತ. ಆವಾಗ ನಾವು ಆ ಕೃತ್ಯ ನಡೆದ ಸ್ಥಳ ಇತ್ತಲ್ಲ JCR ಎಕ್ಸ್ಟೆನ್ಷನ್ ಅಂತ ದುರ್ಗದಲ್ಲಿ, ಆ JCR ಎಕ್ಸ್ಟೆನ್ಷನ್ನಲ್ಲಿ ಎಷ್ಟು ಮನೆಗಳಿದಾವೆ ಅಂತ ಸರ್ವೆ ಮಾಡಿಸ್ತೆ ನಾನು. ಸುಮಾರು ಒಂದು 800-1000 ಮನೆಗಳಿದ್ವು. ಅಲ್ಲ, ಎಲ್ಲ ಕಂಪ್ಲೀಟ್ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ಮನೆಗೂ ಕಳಿಸ್ಬಿಟ್ಟು ಸರ್ವೆ ಮಾಡಿಸಿದ್ವಿ. ಆವಾಗ ಯಾರ್ಯಾರ ಮನೆಗೆ ಯಾರ್ಯಾರು ಹಾಲು ಹಾಕ್ತಾರೆ ಅಂತ. ಮೊದಲೆಲ್ಲ ಈ ನಂದಿನಿಯಲ್ಲಿತ್ತು ಕಡಿಮೆ, ಸೊ ಹಾಲು ವರ್ತನೆ ಮಾಡ್ಕೊಂಡ್ರು ಅವ್ರು ಬಂದು ಹಾಲು ಹಾಕಿ ಹೋಗೋರು. ಹಾಗಾಗಿ ಆ ಏರಿಯಾದಲ್ಲಿ ಎಷ್ಟು ಜನ ಹಾಲು ಹಾಕ್ತಾರೆ ಅಂತ ಲೆಕ್ಕ ಹಾಕಿದಾಗ ಒಂದು 5 ಜನ ಹಳ್ಳಿಗಳಿಂದ ಬಂದು ಹಾಲು ಹಾಕ್ತಾರೆ ಅಂತ ಗೊತ್ತಾಯ್ತು. ಆ ಹಾಲು ಹಾಕರಿಗೆ ಯಾರಿಗೆ ವಯಸ್ಸಿಗೆ ಬಂದು ಮಗಳಿದ್ದಾಳೆ ಅದು ಚೆಕ್ ಮಾಡ್ರಿ ಅಂತಂದೆ. ಆವಾಗ ಒಬ್ಬನಿಗೆ ಮಾತ್ರ ವಯಸ್ಸಿಗೆ ಬಂದು ಮಗಳಿದ್ಲು. ಸೊ ಅವಳನ್ನು ಕರ್ಕೊಂಬಂದ್ರೆ ವಿಚಾರಣೆ ಮಾಡೋಣ ಅಂತೇಳಿ ಆ ಹುಡುಗಿನ ಕರೆಸಿದ್ವಿ ನಾವು. ಅವಳನ್ನು ಕರೆಸಿ ವಿಚಾರಣೆ ಮಾಡಿದಾಗ ಅವಳು ಅಟೆಂಪ್ಟ್ ಆಗಿದ್ದು ನಿಜ ಸರ್, ನನ್ನ ಹೆಸರು ಸೋ ಅಂತೇಳಿ, ನಾನು ಈ ಥರ ಒಂದು ಹೋಮ್ ಗಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಗೃಹ ರಕ್ಷಕ ದಳದಲ್ಲಿ. ಬಿಡುವಿನ ಸಮಯದಲ್ಲಿ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಸರ್. ನಾನು ಅವತ್ತು ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮುಗಿಸ್ಕೊಂಡು ಮನೆ ಬರ್ಬೇಕಾದ್ರೆ ನಮ್ಮ ತಂದೆನೂ ನನ್ನ ಜೊತೆ ಬಂದರು. ಇಬ್ಬರು ನಡ್ಕೊಂಡು ಬರ್ತಾ ಇದ್ವಿ. ನಮ್ಮ ತಂದೆ ಒಂದು ಯಾವುದೋ ಮೆಡಿಸಿನ್ ತಗೋಬೇಕು ಅಂತೇಳಿ ಆ ಮೆಡಿಸಿನ್ ಅಂಗಡಿ ಹತ್ರ ಹೋದ್ರು. ನಾನು ಮುಂದೆ ಹೋಗ್ತಾ ಇದ್ದೆ. ಅಲ್ಲಿ ಸರ್ಕಾರಿ 2 ಕ್ವಾರ್ಟರ್ಸ್ ಇದ್ವು ಸರ್. ಆ ಕ್ವಾರ್ಟರ್ಸ್ ನಡುವೆ ಖಾಲಿ ಕಾಂಪೌಂಡ್ ಜಾಗ ಇತ್ತು. ಯಾರೋ ಒಬ್ಬ ನನ್ನ ಕಾಂಪೌಂಡ್ ಒಳಗೆ ಎಳ್ಕೊಂಡು ನನಗೆ ಬಾಯಿ ಮುಚ್ಚಿಬಿಟ್ಟ. ನಾನು ಅವ್ನು ನೋಡ್ತಾ ಇದ್ದೀನಿ, ಅವ್ನ ಬಾಯಿ ಬಿಗಿಯಾಗಿ ಹಿಡಿದಿದ್ದಾನೆ. ಅವ್ನ ಬಾಯಿ ಮುಚ್ಚೋದ್ರೊಳಗೆ ನಾನು ಅಪ್ಪ ಅಂತ ಕೂಗಿದ್ದೆ. ಅದು ಸೌಂಡ್ ನನ್ನ ತಂದೆ ಕೇಳಿಸ್ಕೊಂಡು ಅವ್ರು ಅಲ್ಲಿಂದ ಓಡಿ ಬಂದರು. ಎಲ್ಲಿ ಮಗಳೇ ಅಂತ ಬಂದರು. ಇವನು ಫುಲ್ ಹಿಡ್ಕೊಂಡ್ಬಿಟ್ಟಿದ್ದ ನಂದು. ಅವನು ನನ್ನ ಬಾಯಿ ಹಿಡ್ಕೊಂಡದ್ದಷ್ಟೇ ಅಲ್ಲದೆ ಹಿಂಗೆ ನೋಡ್ತಾ ಇದ್ದೆ ಯಾರು ಬರ್ತಾನೆ ಅಂತ ಆ ಕಡೆ ಈ ಕಡೆ. ಹಾಗಾಗಿ ಅವನು ಮೂಮೆಂಟ್ ನನ್ನ ಹಿಡಿದು ಮುಷ್ಟಿ ಇತ್ತಲ್ಲ ಅದು ಸ್ವಲ್ಪ ಲೂಸ್ ಆದಂಗೆ ಆಯಿತು. ಸ್ವಲ್ಪ ಲೂಸ್ ಸಿಕ್ಕಾಗ ನಾನು ಜಾಡಿಸಿ ಒದ್ಬಿಟ್ಟೆ. ಅವನಿಗೆ ಎದೆಗೆ ಹೊಡೆದ ತಕ್ಷಣ ಹಿಂದಕ್ಕೆ ಬಿದ್ದುಬಿಟ್ಟ. ಹಿಂದಕ್ಕೆ ಬಿದ್ದನು. ಮತ್ತೆ ಹಿಡ್ಕೊಂಡು ಇದು ಮಾಡೋಕ್ಕಾಗಲ್ಲ, ಬಂದು ಯಾರೇ ಬಂದುಬಿಡ್ತಾರೆ ಅಂತೇಳಿ ಓಡೋಗ್ಬಿಟ್ಟ ಸರ್ ಅವನು. ಸೊ ಅವನು ಇಲ್ಲಿ ಹೋಗ್ಬೇಕಾರೆ ಅವನು ಚಪ್ಪಲಿ ಬಿಟ್ಟು ಹೋಗ್ಬಿಟ್ಟ ಅಂತೇಳಿ ಆ ಚಪ್ಪಲಿ ತಗೊಂಬಂದು ಮನೆಯಲ್ಲಿ ಇಟ್ಕೊಂಡಿದ್ದೀನಿ ಸರ್ ಅಂತ ಹೇಳಿಲ್ಲ ಅವಳು ಹುಡುಗಿ. ಆಮೇಲೆ ಅವಳು ಚಪ್ಪಲಿ ತರಿಸಿದ್ವಿ ನಾವು. ಚಪ್ಪಲಿ ಎಲ್ಲ ತರಿಸಿ ನೋಡಿದ್ವಿ. ಯಾವುದು ಕಂಪ್ಲೀಟಾಗಿ ಈಗ ಏನು ಬೆರಳುಗಳಿರ್ತಾವಲ್ಲ, ಬೆರಳು, ಈ 5 ಬೆರಳು ಚಪ್ಪಲಿ ಹಾಕಿದಾಗ ಇದ್ರ ಮಾರ್ಕಿಂಗ್ ಬರುತ್ತೆ, ಇಲ್ಲಿ ಗೊತ್ತಲ್ಲ, ಶೇಪ್ ಬರುತ್ತೆ. ರಬ್ಬರ್ ಇದರಲ್ಲಿ ಚರ್ಮದ ಚಪ್ಪಲಿಯಲ್ಲಿ, ಈ ಅವೈನಲ್ಲಿ ಬರೋದಿಲ್ಲ, ಅಲ್ಲೂ ಬರುತ್ತೆ ಅವೈನಾಗೂ. ಸೊ ಆ ಥರ ಇತ್ತು, ಮಾರ್ಕಿಂಗ್ ಇತ್ತು. ಆಮೇಲೆ ಅವಳು ಅದು ಅಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಮಾಹಿತಿ ಕೊಟ್ಟದ್ದೇನು ಅಂದರೆ, ಸರ್ ಅವನನ್ನು ಮೊನ್ನೆ ನಾನು ನೋಡಿದೆ ಅಂತ ಹೇಳಿದ್ವಿ. ಯಾರು ನನ್ನ ಹಿಡ್ಕೊಳಕ್ಕೆ ಬಂದದ್ದಲ್ಲ, ಅವನನ್ನು ನಾನು ನೋಡಿದೆ ಅಂತ. ಅಯ್ಯೋ, ಎಲ್ಲಿ ನೋಡಿದೆಮ್ಮ ಅಂತ. ಪೊಲೀಸ್ ಪೆರೇಡ್ ಗ್ರೌಂಡ್ನಲ್ಲಿ ನೋಡಿದೆ ಸರ್ ಅಂತ. ಪೊಲೀಸ್ ಪೆರೇಡ್ ಗ್ರೌಂಡಿಗೆ ನೀನು ಯಾಕೆ ಹೋಗಿದ್ದೆ ಅಂತ. ಇಲ್ಲ ಸರ್, ನಾನು ಹೋಮ್ ಗಾರ್ಡ್ ಅಲ್ಲ, ಜನವರಿ 26ನೇ ತಾರೀಕು ಪೆರೇಡ್ಗೆ ಅಂತೇಳಿ ರಿಹರ್ಸಲ್ ಮಾಡಿಸ್ತಾರೆ, ಹಾಗಾಗಿ ನಾನು 24ನೇ ತಾರೀಕಲ್ಲಿ ರಿಹರ್ಸಲ್ಗೆ ಹೋಗಿದ್ದೆ. ರಿಹರ್ಸಲ್ಗೆ ಹೋದಾಗ ಅವನು ಅಲ್ಲಿ ಬಂದು ಸಣ್ಣ ಗೂಟ ಹೊಡಿತಿದ್ದ. ಅಂದರೆ ಪೆರೇಡ್ ಮಾಡ್ತಾ ಇರ್ಬೇಕಾರೆ ಪ್ಲಟೂನ್ಗೆ ಮಾರ್ಕಿಂಗ್ ಅಂತೇಳಿ ಒಂದು ಸಣ್ಣ ಫ್ಲಾಗ್ ಕಟ್ತಾರೆ ನೋಡಿ. ಇಲ್ಲಿಂದ ಇಲ್ಲಿಗೆ ಒಂದು ಪ್ಲಟೂನ್ ನಿಂತ್ಕೊಳ್ಳುತ್ತೆ, ಇಲ್ಲೊಂದು ಇಲ್ಲೊಂದು ಗೂಟ ಹೊಡಿತಾರಲ್ಲ, ಅದು ಮಾರ್ಕ್, ಅದು ಅಲ್ಲೇ ನಿಂತ್ಕೋಬೇಕು ಅವರು. ಹಂಗೆ ಗೂಟ ಹೊಡಿತಿದ್ದ ಅಂತ. ಸೊ ಆಮೇಲೆ ನಾನು ತಕ್ಷಣ SP ಅವರಿಗೆ ಫೋನ್ ಮಾಡಿ ಪೆರೇಡ್ ಗ್ರೌಂಡ್ನಲ್ಲಿ ಅವತ್ತು ಯಾರು ಗೂಟ ಹೊಡಿತಿದ್ರು ಆ ಪೆರೇಡ್ ಗ್ರೌಂಡ್ ಪ್ರಿಪೇರ್ ಮಾಡಿದೆ. ಹೆಡ್ ಕಾನ್ಸ್ಟೇಬಲ್ ಯಾರು ಕರ್ಕೊಂಬನ್ನಿ ಅಂತ ಹೇಳಿದೆ. ಕೊನೆಗೊಬ್ಬರು ಹೆಡ್ ಕಾನ್ಸ್ಟೇಬಲ್ ಕರ್ಕೊಂಬಂದ್ರು. ಅವನಿಗೆ ಕೇಳಿದೆ ಯಾರಪ್ಪ ಗೂಟ ಹೊಡೆದಾರು ಅಂತ. ಅವನು 4 ಜನ ತರಬೇತಿಯಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ಗಳು, ಟ್ರೈನೀಸ್. ಅಂದರೆ ಆ ಜಿಲ್ಲೆಯಲ್ಲಿ ಒಂದು ಟೆಂಪ್ರರಿ ಸ್ಕೂಲ್ ಅಂತ ನಡೀತಾ ಇರುತ್ತಲ್ಲ, ಆ ಸ್ಕೂಲ್ನಲ್ಲಿದ್ದ ಟ್ರೈನಿ ಕಾನ್ಸ್ಟೇಬಲ್ಸ್ಗಳು ಗೂಟ ಹೊಡೆದದ್ದು ಅಂತ. ಆಮೇಲೆ ಈ ಎಮ್ಮನ್ನ ಕರ್ಕೊಂಡು ನಾನೊಂದು ಗೆಸ್ಟ್ ಹೌಸಲ್ಲಿ ಇಟ್ಟು ಅವರು ಟ್ರೈನೀಸ್ನ ಕರ್ಕೊಂಬಂದು ಅಷ್ಟು ದೂರದಲ್ಲೇ ನೋಡಿದರೆ 3 ಜನ ಇದ್ರು. ಅವರು 3 ಜನದಲ್ಲಿ 2 ಬಂದರು, ಇನ್ನೊಬ್ಬ ಬಂದಿರಲಿಲ್ಲ. ಅವಳು ಅಷ್ಟು ದೂರದಿಂದಲೇ ಆ 2 ನೋಡಿ ಗುರುತಿಸಿ ಇವರಲ್ಲ ಸರ್ ಅಂತ ಹೇಳಿಲ್ಲ. ಆಮೇಲೆ 3ನೇದಾಗಿ ಅವ್ನು ಸೈಕಲ್ ಮೇಲೆ ಬಂದ, ಡೈರೆಕ್ಟಾಗಿ ಅವನೇ ಅಂತ ಗುರುತಿಸಿದ್ಲು. ಅವ್ನು ಕರ್ಕೊಂಬಂದು ಆ ಚಪ್ಪಲಿ ಹಾಕ್ಸಿದ್ರೆ ಎಷ್ಟು ಕ್ಲೀನಾಗಿ ಹೊಂದಾಣಿಕೆ ಆಗ್ತದೆ ಅವನಿಗೆ ಚಪ್ಪಲಿ. ಸೊ ಆಮೇಲೆ ಶಾಕ್ ಆಗಿಬಿಡ್ತು ನನಗೆ. ಆಮೇಲೆ ಅವನ್ನೆಲ್ಲ ವಿಚಾರಣೆ ಮಾಡಿದರೆ ಅವನೇ ಉಮೇಶ್ ರೆಡ್ಡಿ. ಚಿತ್ರದುರ್ಗ ಪೊಲೀಸ್ ಇಲಾಖೆಯಲ್ಲಿ ತರಬೇತಿ ಪಡಿತಿದ್ದಂಥ ಒಬ್ಬ ಕಾನ್ಸ್ಟೇಬಲ್. ಅವನು ಹಿಂದೆ ಮಿಲಿಟ್ರಿಯಲ್ಲಿ ಸರ್ವಿಸ್ ಮಾಡಿ ಮಿಲಿಟ್ರಿ ಸೇರ್ಕೊಂಡಿದ್ದ.
ಆರಂಭದ ಎರಡೂವರೆ ವರ್ಷ ತರಬೇತಿ ಆದಮೇಲೆ ಎಲ್ಲೋ ಒಬ್ಬರು ಆಫೀಸರ್ ಮನೆಯಲ್ಲಿ ಅವನಿಗೆ ಡ್ಯೂಟಿಗೆ ಅಂತ ಆಗ್ತಾಗ ಅಲ್ಲಿ ಏನೋ ಇದನ್ನೆಲ್ಲ ಕಿರಿಕಿರಿ ಮಾಡ್ಕೊಂಡು ಅಲ್ಲಿಂದ ಬಿಟ್ಟು ಬಂದು ಅದು ಹೇಗೆ ಸಂಪಾದಿಸಿದ್ರು ಎಕ್ಸ್ ಮಿಲ್ಟ್ರಿ ಇದೊಂದು ಸರ್ಟಿಫಿಕೇಟ್ ತಗೊಂಬಂದು ಅದನ್ನು ಕೊಟ್ಟು ಕರ್ನಾಟಕ ಪೊಲೀಸಿಗೆ ಸೇರ್ಕೊಂಡಾನೆ. ಇಮ್ಯಾಜ್ ಮಾಡ್ಕೊಳ್ರಿ ಅವನು. ಸೊ ಕೊನೆಗೆ ಅವನ್ನ ಮಿಲಿಟರಿ ಕೋಟಾದಲ್ಲಿ ಎಸ್ ಅವನ್ನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿ ಆಮೇಲೆ ವಿಚಾರಣೆ ಮಾಡಿದ್ವಿ. ವಿಚಾರಣೆ ಮಾಡಿದ್ರೆ ಅವನು ಏನೂ ಒಪ್ಕೊಳಕ್ಕೆ ತಯಾರಿಲ್ಲ. ಎಲ್ಲ ಉಲ್ಟಾ ಹೇಳ್ತಾ ಇದ್ದಾನೆ. ಸೊ ಆಮೇಲೆ ಅವನು ಈ ಪ್ರಕರಣ ಆಗೋದಕ್ಕಿಂತ ರೂಪಾ ಪ್ರಕರಣ ಆಗೋದಕ್ಕಿಂತ ಮುಂಚೆ ಮತ್ತು ಇನ್ನೊಬ್ಬಳು ಹುಡುಗಿನ ಅಟೆಂಪ್ಟ್ ಮಾಡೋದಕ್ಕಿಂತ ಮುಂಚೆ ಮತ್ತೊಬ್ಬ ಟೀಚರ್ಗೆ ಅಟೆಂಪ್ಟ್ ಮಾಡಿದ್ದಾನೆ ಅವನು. ಆ ವಿಚಾರ ತನಿಖೆ ಸಮಯದಲ್ಲಿ ಗೊತ್ತಾಯಿತು. ಮತ್ತೆ ಹೋಗಿ ಅಷ್ಟೊತ್ತಿಗೆ ನಂದೇನಾಯಿತು ಅಂದರೆ ನನಗೆ ಎಲ್ಲ ತನಿಖೆಯಲ್ಲಿ ಉಮೇಶ್ ರೆಡ್ಡಿನ ಪತ್ತೆಯಾಗಿ ಅವನನ್ನು ನಾವು ವಿಚಾರಣೆಗೆ ಒಳಪಡಿಸಿದಾಗ ಅವನು ಸೈಕು ಅಂತ ಗೊತ್ತಾಯಿತು. ಸೊ ಅವನಿಗೆ ಹೆಣ್ಮಕ್ಳು ಡ್ರೆಸ್ಗಳನ್ನ ಹಾಕ್ಕೊಂಡು ಮಲಗೋ ಚಟ ಮತ್ತು ಆ ಥರ ವ್ಯಕ್ತಿ ಅವನು. ಹಾಗಾಗಿ ಎಲ್ಲೆಲ್ಲಾದರೂ ಮನೆ ಮೇಲೆ ಬಟ್ಟೆಗಳು ಒಣೆ ಹಾಕಿದ್ರೆ ಅವರ ಬಟ್ಟೆಗಳನ್ನೆಲ್ಲ ಕಳ್ತನ ಮಾಡ್ಕೊಂಡು ತಂದು ಅವ್ನ ರೂಮ್ನಲ್ಲಿ ಇಟ್ಕೊಳ್ಳೋಣ. ಅವ್ನ ರೂಮ್ ರೈಡ್ ಮಾಡಿದಾಗ ಒಂದು ಬ್ಯಾಗ್ ತುಂಬ ಬರೀ ಅಂಡರ್ವೇರು, ಬ್ರಾಗಳು, ನೈಟಿಗಳು ಸಿಕ್ಕು ನಮಗೆ. ಸೊ ಒಂದು ಸರ್ತಿ ಅವನ್ನ ಅಲ್ಲಿ ಹಿಂಗೆ ಇದಕ್ಕೆ ಕರ್ಕೊಂಡೋಗೋ ಟೈಮ್ನಾಗೆ ನಮ್ಮಿಂದ ಎಸ್ಕೇಪೇ ಆಗಿದೆ ಅವನು. ಮತ್ತೆ ಅವನು ಕಷ್ಟಪಟ್ಟು ಅವನು ಹಿಡ್ಕೊಂಡು ಬಂದು ಪುನಃ ಅವನ ಮೇಲೆ ಒಂದು ಕೇಸನ್ನು ದಾಖಲಿಸಿ ಅದ್ರ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡ್ವಿ. ಅಷ್ಟರೊಳಗೆ ನಂದು ವರ್ಗಾವಣೆ ಆಯಿತು. ಮತ್ತು ನಮ್ಮ COD ಹಿರಿಯ ಅಧಿಕಾರಿಗಳು ಅವನ್ನ ಇದು ಮಾಡಿಬಿಟ್ಟು ಲಾಸ್ಟಿಗೆ ಚಾರ್ಜ್ ಶೀಟ್ ಮಾಡಿದ್ರು ಅವನ ಮೇಲೆ. ಅವನು ಆ ಕೇಸ್ನಲ್ಲಿ ಚಾರ್ಜ್ ಶೀಟ್ ಆದಮೇಲೆ ಅವನ್ನ ಜೈಲಿನಿಂದ ಹೋಗ್ಬೇಕಾದ್ರೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಅವನು ತಪ್ಪಿಸ್ಕೊಂಡು ಹೋದ್ಮೇಲೆ ಕೊನೆಗೆ ಎಲ್ಲೆಲ್ಲೋ ಮರ್ಡ್ರುಗಳು ಅದು ಇದು ಮಾಡಿ ಬೆಂಗಳೂರಲ್ಲಿ ಮರ್ಡ್ರ್ ಮಾಡಿ ಲಾಸ್ಟಿಗೆ ಬೆಂಗಳೂರಲ್ಲಿ ಸಿಕ್ಕ ಅವನು. ಆ ಬೆಂಗಳೂರಲ್ಲಿ ಸಿಕ್ಕು ಬೆಂಗಳೂರು ಯಶವಂತಪುರದಲ್ಲಿ ಶೇವಿಂಗ್ ಮಾಡ್ಕೊಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ನು ಸಿಕ್ಕಿದ್ದು. ಅವನ್ನ ನೀವು ನೆಟ್ಫ್ಲಿಕ್ಸಲ್ಲಿ ನೋಡಿದ್ರಲ್ಲ, ಅದರಲ್ಲೆಲ್ಲ ಡೀಟೇಲ್ಸ್ ತಿಳಿಸಿದ್ದಾರೆ. ಅವರು ತುಂಬ ಚೆನ್ನಾಗಿ ರಿಸರ್ಚ್ ಮಾಡಿದ್ದಾರೆ ಅದರಲ್ಲಿ. ಸೊ ಈಗ ಅವನು ಅಟ್ ಪ್ರೆಸೆಂಟ್ ಬೆಳಗಾಂ ಜೈಲಿನಲ್ಲಿದ್ದಾನೆ ಅವನು. ನಾನು ಬೆಳಗಾಂ ಪೊಲೀಸ್ ಕಮಿಷನರ್ ಆಗಿದ್ದಾಗ ಜೈಲಿಗೆ ಹೋದೆ ನಾನು ಒಂದು ಸರ್ತಿ. ಎಲೆಕ್ಷನ್ ಟೈಮ್ನಲ್ಲಿ ರೈಡ್ ಮಾಡಿದೆ. ಆವಾಗ ಹೈ ಪ್ರೊಫೈಲು ಆರೋಪಗಳಿಟ್ಟರ ಶೆಲ್ಲಿಗೆ ಕರ್ಕೊಂಡೋದ್ರು. ಅವಾಗ ಅವರೆಲ್ಲ ಜೈಲ್ ಸೂಪರ್ಡೆಂಟ್ ಎಲ್ಲರನ್ನೂ ಇವಂತವನು ಅಂತ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಆವಾಗ ಇವನು ಉಮೇಶ್ ರೆಡ್ಡಿ ಹತ್ರ ಬಂದ ಫುಲ್ ಗಡ್ಡ ಬಿಟ್ಬಿಟ್ಟಿದ್ದ. ಇವನು ಸರ್ ಇವರು ಅಂತ ಹೇಳೋಕ್ಕೆ ಮುಂಚೆ ಇರ್ರಿ ಸರ್ ನಾನೇ ಪರಿಚಯ ಮಾಡ್ಕೊತೀನಿ ಅವ್ರಿಗೆ ಅಂತೇಳಿ, ನಮಸ್ತೆ ಸರ್ ನಾನು ಯಾರು ಗೊತ್ತಾಗಲಿಲ್ವ ಅಂತ ಕೇಳಿದೆ. ಇವನು ಯಾರಪ್ಪ ಇವನು ನನಗೆ ಹಿಂಗೆ ಕೇಳ್ತಾನಲ್ಲ ಅಂತೇಳಿ ನನಗೆ ಅರ್ಥ ಆಗಲಿಲ್ಲ. ಆಮೇಲೆ ಯಾರಪ್ಪ ನೀನು ಅಂದ. ಏನು ಸರ್ ನೀವೇ ಅರೆಸ್ಟ್ ಮಾಡಿದಿರಿ 25 ವರ್ಷದ ಕೆಳಗೆ, ನನಗೆ ಗೊತ್ತಾಗಲಿಲ್ಲ. ಉಮೇಶ್ ರೆಡ್ಡಿ ಸರ್ ಅಂತಾನು. 25 ವರ್ಷಗಳ ನಂತರ ನಾನು COD ಬಿಟ್ಟ ಮೇಲೆ ಬೆಳಗಾಂ ಕಮಿಷನರ್ ಆಗಿ ಅವನನ್ನು ಲಾಸ್ಟಿಗೆ ಜೈಲಿನಲ್ಲಿ ವಿಸಿಟ್ ಮಾಡಿದಾಗ ನೋಡಿದ್ದೆ ನಾನು. ಆ ನಂತರ ಮತ್ತೆ ಅವನ್ನ ಇದಾಗಲಿಲ್ಲ. ಚಿತ್ರದುರ್ಗದಲ್ಲಿ CODಯಲ್ಲಿದ್ದಾಗ ಅತ್ಯಂತ ಪ್ರಮುಖವಾದಂಥ ಒಂದು ಕೇಸು ನಾನು ಮಾಡಿದ್ದು ಉಮೇಶ್ ರೆಡ್ಡಿ. ಫಸ್ಟ್ ಕೇಸ್ ನಾನೇ ಮಾಡಿದ್ದು. ರೂಪಾ ಕೇಸ್ನಲ್ಲಿ ಅವನ್ನ ಉಮೇಶ್ ರೆಡ್ಡಿ ಅಂತ ಒಬ್ಬ ಅದನ್ನು ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಿದ್ದು ನಾನೇ. ಸೊ ಇದಾನೆ. ಅವನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಗಲ್ ಶಿಕ್ಷೆ ಆಗಿದ್ದನ್ನು ಅವನು 13 ವರ್ಷಗಳ ಕಾಲ ಒಂದೇ ಕೋಣೆಯಲ್ಲಿದ್ದಾನೆ ಅಂತೇಳಿ ಇಟ್ಕೊಂಡು ಸುಪ್ರೀಂ ಕೋರ್ಟು ಅವರಿಗೆ ಇದನ್ನು ಕೊಟ್ಟು ಈಗ ಜೀವಾವಧಿ ಶಿಕ್ಷೆ ಮಾಡಿದೆ. ಅವನಿಗೆ ಗಲ್ಲು ರದ್ದಾಯಿತು, ಜೀವಾವಧಿ ಶಿಕ್ಷೆ ಆಗಿದೆ. ನೆಟ್ಫ್ಲಿಕ್ಸ್ನಲ್ಲಿ ಬಂತಲ್ಲ ಅದಕ್ಕಿಂತ ಮುಂಚೆ ಆಗಿದ್ದಂತೆ ಇದು. ಎಸ್ ಅಲ್ಲಿದ್ದಾನೆ ಅವನು. ಲೈಫ್ ಅಂತ ಆದಮೇಲೆ ಅದು ಪೂರ್ತಿ ಜೀವನ ಪೂರ್ತಿನೇ. ಮೊದಲಿತ್ತು ಅದು 14 ವರ್ಷ ಅಂತ, ಈಗ ಅದು ಲೈಫ್ ಅಂತಂದರೆ ಅವ್ನು ಲೈಫ್ ಪೂರ್ತಿ ಇರಬೇಕು. ಅಲ್ಲಿ ನಂದು COD ಆದಮೇಲೆ ನಾನು ಸೀದಾ ನನಗೆ ಟ್ರಾನ್ಸ್ಫರ್ ಆಯಿತು, ಪ್ರಮೋಷನ್ ಆಯಿತು, ಬಡ್ತಿಯಾಗಿ ಅಡಿಷನಲ್ SP ಆಗಿ. ಅಲ್ಲಿಂದ ನಾನು ಗುಲ್ಬರ್ಗಕ್ಕೆ ಹಾಕಿದರು. ಅಡಿಷನಲ್ SP ಗುಲ್ಬರ್ಗ 1997 ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ. ಅದು ಸಹ ಭಾಳ ದೊಡ್ಡ ಜಿಲ್ಲೆ. ಆ ಜಿಲ್ಲೆ ಎಷ್ಟು ದೊಡ್ಡದಿದೆ ಅಂದರೆ ಜಿಲ್ಲೆ ಒಳಗಡೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ 350 ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು. ವಿತಿನ್ ದಿ ಡಿಸ್ಟ್ರಿಕ್ಟ್. ಕೊಡೈಕಲ್ನಿಂದ ಕೊಂಚಾವರಂವರೆಗೆ 350 ಕಿಲೋಮೀಟರ್ಸ್. ಈ ಕಡೆ ಸೈದಾಪುರದಿಂದ ಹಿಡಿದು ಮಾಶಾಳವರೆಗೆ ಹಿಂಗೆ ಅಡ್ಡ ಬಂದ್ವಿ ಅಂದರೆ 200-250 ಕಿಲೋಮೀಟ್ರು. ಅಷ್ಟು ಲೆಂತಿ. ಸುಮಾರು 60-55 ಪೊಲೀಸ್ ಸ್ಟೇಷನ್ಸ್ ಇದ್ವು. ಕಂಪ್ನಿಯಲ್ಲಿ ಸೆನ್ಸಿಟಿವ್ ಇದು ಅಲ್ಲಿ. ಸೊ ಆ ಸಂದರ್ಭದಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಚಂದಪ್ಪ ಹರಿಜನ್ ಕಾಟ ಭಾಳ ಇತ್ತಲ್ಲಿ. ಅವನು ನಟೋರಿಯಸ್ ಅಲ್ಲಿ ಆ ಭಾಗದಲ್ಲಿ. ಚಂದಪ್ಪ ಹರಿಜನ್ ಅಂತೇಳಿ ಅವನು ಬಿಜಾಪುರ ಮತ್ತು ಗುಲ್ಬರ್ಗ ಈ ಭಾಗದಲ್ಲಿ ಎಕ್ಸ್ಟ್ರಾಕ್ಷನಿಸ್ಟ್. ಅವನು ಎಲ್ಲ ಎದುರಿಸೋದು, ದುಡ್ಡು ಇಸ್ಕೊಳೋದು, ಇದನ್ನು ಮಾಡೋದು.
ಮತ್ತೆ ಎಲ್ಲ ಯಾರೋ ಹೋಗಿ ಬಡವರಿಗೆ ಅನಿಸ್ತಾನೆ ಹಂಗೆ ಅನಿಸ್ತಾನೆ ಅಂತೇಳಿ ಇದು ಮಾಡ್ಕೊಂಡು ಭೀಮಾ ತೀರ್ಥದಿಂದ ಒಂದು ಸಿನಿಮಾ ತೆಗೆದ್ರು ನೋಡಿ ಒಂದು. ಸೊ ಅದು ಅವ್ನು ಚಂದ ಪರಿಜನ್ ಅಂತ ಒಂದು ಕಾಟ ಭಾಳ ಇತ್ತು ಅಲ್ಲಿ. ಹಾಂ, ಎಲ್ಲ ಮರ್ಡ್ರು ಅವು ಇವು ಎಲ್ಲ ಕೇಸ್ ರಿಜಿಸ್ಟರ್ ಆಗಿದ್ದು. ಶಿವಾಜಿ ಬೋರ್ಗಿ, ಕೇಶಪ್ಪ ತಾವರ್ಕೇಡ್, ಚಂದಪ್ಪ ಪರಿಜನ್ ಅಂತ ಇವ್ರು 3 ಜನದ ಒಂದು ಗ್ಯಾಂಗು ಸಾಕಷ್ಟು ಅವಳಿ ಮಾಡ್ತಾ ಇದ್ರು. ಸೊ SP ಬಿಜಾಪುರ ಆಗಿ ಪ್ರತಾಪ್ ರೆಡ್ಡಿ ಅವರಿದ್ರು. ಅವರು ಆ ಜಿಲ್ಲೆಯಲ್ಲಿ ಅವ್ರು ಯಾರು ಬರ್ದಂಗೆ ಭಾಳಷ್ಟು ಕಂಟ್ರೋಲ್ ಮಾಡಿದ್ರು. ಕೊನೆಗೆ ನೆಕ್ಸ್ಟ್ ಅವ್ರು ಗುಲ್ಬರ್ಗಕ್ಕೆ ಬಂದರು SP ಆಗಿ. ಆ ಗುಲ್ಬರ್ಗಕ್ಕೆ ಬಂದಾಗ ನಾನಲ್ಲಿ ಅಡಿಷನಲ್ SP ಇದ್ನಲ್ಲ, ನಮ್ಮ ನೇತೃತ್ವದಲ್ಲಿ ಮತ್ತೊಂದು ಇನ್ಸ್ಪೆಕ್ಟರ್ ಶಿವಳ್ಳಿ ಅಂತ, ಮತ್ತೆ ಮಹಾಂತೇಶ್, ಹುಸೇನು, ಸುಧೀರ್ ಹೆಗಡೆ, ಈ ಥರ ಒಂದಿಷ್ಟು ಅಧಿಕಾರಿಗಳನ್ನೆಲ್ಲ ಹಾಕಿ ಒಂದು ಟೀಮ್ ಮಾಡಿದ್ರು ಅವನ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅಂತ. ಹಾಗಾಗಿ ಚಂದಪ್ಪ ಪರಿಜನ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ವಿ. ಎಲ್ಲೋ ಅಲ್ಲಿ ಬರ್ತಾನೆ ಇಲ್ಲಿ ಬರ್ತಾನೆ, ರಾತ್ರಿ ಕಬ್ಬಿನ ಗದ್ದೆಗೆಲ್ಲ ಹೋಗೋದು, ಸರ್ಚ್ ಮಾಡೋದು. ಆಮೇಲೆ ಇನ್ನು ಯಾವುದೋ ಊರಿಗೆ ಬರ್ತಾನೆ ಅಲ್ಲಿ ಹೋಗೋದು, ಸರ್ಚ್ ಮಾಡೋದು. 6 ತಿಂಗಳು ವರ್ಷಗಟ್ಟಲೆ ಇದನ್ನು ಮಾಡ್ರು, ಬರೋನು ತಪ್ಪಿಸ್ಕೊಂಡು ಹೋಗೋನು. ಕೊನೆಗೆ ಒಂದು ಸರ್ತಿ ನಮಗೆ ಒಂದು ಒಳ್ಳೆ ಮಾಹಿತಿ ಸಿಕ್ತ. ಅವನು ಈಗ SP ಅವ್ರಿಗೆ ಹೆದರಿಕೊಂಡು ಗುಲ್ಬರ್ಗಕ್ಕೆ ಬರ್ದಂಗೆ ಮಹಾರಾಷ್ಟ್ರದಲ್ಲಿ ಒಂದು ದೋತ್ರಿ ಅಂತ ಒಂದು ವಿಲೇಜ್ ಅಲ್ಲಿ ಹೆಂಡತಿ ಇಟ್ಕೊಂಡು ಅಲ್ಲಿದ್ದಾನೆ ಅಂತ ಮಾಹಿತಿ ಬಂತು. ಅದು ಮಹಾರಾಷ್ಟ್ರದಲ್ಲಿ ಬರುತ್ತೆ, ಸೋಲಾಪುರ, ಅಕ್ಕಲಕೋಟೆ ತಾಲೂಕು. ಅಲ್ಲಿಗೆ ನಾವು ಮಾಹಿತಿ ಸಂಗ್ರಹಿಸಿ ಆ ಊರಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಸೊ ಹಿಂದಿನ ದಿನನೇ ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲ ಜಾತ್ರೆಗೆ ಹೋದಂಗೆ ಒಂದು ಚಕಡಿ ಗಾಡಿಯಲ್ಲಿ ಹೋಗಿ ಗೊತ್ತಾಗದಂಗೆ ಯಾರ್ದೋ ಒಂದು ಮನೆಯಲ್ಲಿ ಆಶ್ರಯ ಪಡ್ಕೊಂಡು, ನಾವು ಒಂದು 7-8 ಕಿಲೋಮೀಟರ್ ದೂರದ ಒಂದು ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನನ್ನ ಸೆಕ್ಯೂರ್ ಮಾಡಬೇಕು ಅಂತ ನಮ್ಮ ಪೊಲೀಸ್ ಅಧಿಕಾರಿಗಳು ಅವನ ಮನೆ ಅಟ್ಯಾಕ್ ಮಾಡಿದಾಗ ಫೈರ್ ಮಾಡಿಬಿಟ್ಟ ನಮ್ಮ ಆಫೀಸರ್ಸ್ ಮೇಲೆ. ಅವನು ಈ ಥರ ಫೈರ್ ಮಾಡ್ತಾನೆ ಅಂತ ಗೊತ್ತಿದ್ದು ನಾವು ಮೊದಲೇ ಎಲ್ಲ ಆಫೀಸರ್ಸ್ಗೂ ಬುಲೆಟ್ ಪ್ರೂಫ್ ಹಾಕ್ಸಿದ್ವಿ, ಜಾಕೆಟ್. ಸೊ ಅವನು ಯಾವಾಗ 2 ಸರ್ತಿ ಫೈರ್ ಮಾಡಿದ್ದೋ ನಮ್ಮ ಅಧಿಕಾರಿಗೆ ಬುಲೆಟ್ ಪ್ರೂಫ್ಗೆ ಬಿದ್ದಿದ್ರಿಂದ ಅವ್ರಿಗೇನು ಆಗಲಿಲ್ಲ. ಆಮೇಲೆ ನಮ್ಮವ್ರು ಫೈರ್ ಮಾಡಿದ್ಮೇಲೆ ಅವ್ನು ಸ್ಪಾಟ್ ಡೆತ್ ಆದಂಗೆ ಚಂದಪ್ಪ ಪರಿಜನ್. ಅವನ ಇನ್ನೊಬ್ಬ ಅಸೋಸಿಯೇಟ್ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋದ, ಅವನು ಬಾಗಪ್ಪ ಪರಿಜನ್ ಅಂತ. ಸೊ ಚಂದಪ್ಪ ಇದು 2000ನೇ ಇಸ್ವಿಯಲ್ಲಿ ನಡೆದಿದ್ದು. ಆಮೇಲೆ 2008ರಲ್ಲಿ ಅವನ್ನ ಬಾಗಪ್ಪನ್ನ ಮತ್ತೆ ಸೊಲ್ಲಾಪುರದಲ್ಲಿ ಗುಲ್ಬರ್ಗ ಪೊಲೀಸರೇ ಅರೆಸ್ಟ್ ಮಾಡಿದ್ರು. ಸೊ ಅದು ಒಂದು ಹಂತದಲ್ಲಿ ನಮಗೆ ಗುಲ್ಬರ್ಗದಲ್ಲಿ ಒಂದು ಚಾಲೆಂಜಿಂಗ್ ಕೇಸ್ ಅದು, ಚಂದಪ್ಪ ಪರಿಜನ್ ನಾವು ಇದು ಮಾಡಿದ್ದು. ಸೊ ಅದಾದ್ಮೇಲೆ ಇನ್ನೊಬ್ಬ ಅನಿಲ್ ಚೌಹಾಣ್ ಅಂತೇಳಿ, ಅವನು ಎಕ್ಸ್ಟ್ರಾಕ್ಷನಿಸ್ಟೇ. ಅವನು ಸಿಕ್ಕಾಪಟ್ಟೆ ಅಲ್ಲೆಲ್ಲ ಪೆಟ್ರೋಲ್ ಬಂಕ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎದುರಿಸೋದು, ವ್ಯಾಪಾರಿಗಳಿಗೆ ಎದುರಿಸೋದು, ದುಡ್ಡು ವಸೂಲಿ ಮಾಡೋದು ಎಲ್ಲ ಮಾಡೋನು. ಅವನಿಗೆ ನಾವು ಬೆನ್ನತ್ತಿದ್ವಿ. ಅವನು ತಪ್ಪಿಸ್ಕೊಂಡು ಗುಲ್ಬರ್ಗ ಜಿಲ್ಲೆ ಬಿಟ್ಬಿಟ್ಟ. ಆಮೇಲೆ ಅವನು ಸೋಲಾಪುರಕ್ಕೆ ಹೋಗಿ ಅಲ್ಲಿ ಒಂದು ಸೋಲಾಪುರ ಜೈಲಿನಿಂದ ಬಿಡುಗಡೆ ಆದ ಒಬ್ಬ ವ್ಯಕ್ತಿನ ಇನ್ನೊಬ್ಬನ ಕರ್ಕೊಂಡು, ಸೊ ಗುಲ್ಬರ್ಗದಲ್ಲಿ ಯಾರನ್ನೋ ಒಬ್ಬರನ್ನ ಮರ್ಡರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅವರು ಸೋಲಾಪುರದಿಂದ ಸೀದಾ ಗದಗಿಗೆ ಬರ್ತಾರೆ. ಗದಗಿಗೆ ಬಂದು ಗದಗ್ನಲ್ಲಿ ಒಂದು ಟೆಂಪೋ ಟ್ರ್ಯಾಕ್ಸ್ ಅನ್ನು ಬಾಡಿಗೆ ಮಾಡ್ಕೊಳ್ತಾರೆ. ಗುಲ್ಬರ್ಗಕ್ಕೆ ಬರ್ಬೇಕು ಅಂತ ದಾರಿಯಲ್ಲಿ ಇನ್ ಬಿಟ್ವೀನು ಆ ಟೆಂಪೋ ಟ್ರ್ಯಾಕ್ಸ್ ಡ್ರೈವರ್ನ ಕಾಲು ಕೈ ಕಟ್ಟಿ ಹೊರಗೆ ಬಿಸಾಕಿ ಆ ಟೆಂಪೋ ಟ್ರ್ಯಾಕ್ಸ್ ತಗೊಂಡ್ಬಿಡ್ತಾರೆ. ಅವನು ಹೈವೇ ಪಕ್ಕದಲ್ಲಿ ಬಿದ್ದಿದ್ನೆಲ್ಲ ಯಾರು ನೋಡಿ ಅವನ್ನ ಬಿಡಿಸ್ದಾಗ ಹಿಂಗಾಗಿದೆ ಅಂತ ಮಾಹಿತಿ ಕೊಡ್ತಾರೆ. ಸೊ ತಕ್ಷಣ ಕಂಟ್ರೋಲ್ ರೂಮ್, ಕೊಪ್ಪಳ ಕಂಟ್ರೋಲ್ ರೂಮ್ ಮಾಹಿತಿ ಕೊಡುತ್ತೆ. ಆ ಮಾಹಿತಿ ಮೇರೆಗೆ ನಾವೆಲ್ಲ ಅಲರ್ಟ್ ಆಗ್ತೀವಿ. ಗುಲ್ಬರ್ಗ ಜಿಲ್ಲೆಯಲ್ಲಿ ಎಲ್ಲಾ ಚೆಕ್ ಪೋಸ್ಟ್ಗಳಿಗೂ ಪೊಲೀಸರನ್ನ ಹಾಕ್ತೀವಿ. ಸೊ ಹೆಂಗೆಂಗೋ ತಪ್ಪಿಸ್ಕೊಂಡು 2 ಚೆಕ್ ಪೋಸ್ಟ್ ತಪ್ಪಿಸ್ಕೊಂಡು ಬಂದಂತ ಟೆಂಪೋ ಟ್ರ್ಯಾಕ್ಸ್ 3ನೇ ಚೆಕ್ ಪೋಸ್ಟ್ ಹತ್ರ ನಮ್ಮ ಪೊಲೀಸ್ ASI ಚೆಕ್ ಮಾಡ್ಬೇಕಾದ್ರೆ ಅವ್ರ ಕಾಲಿಗೆ ಫೈರ್ ಮಾಡ್ತಾನೆ. ಕಾಲಿಗೆ ಗುಂಡೆ ಇಟ್ಟು ಬೀಳುತ್ತೆ. ತಕ್ಷಣ ಗಾಡಿ ತಗೊಂಡು ಒಂದು ಸಿಟಿ ಒಳಗೆ ಬಂದ್ಬಿಟ್ಟು ಎಲ್ಲೋ ಒಂದು ದೇವಸ್ಥಾನದ ಒಳಗಡೆ ಬಚ್ಚಿಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಫೈರಿಂಗ್ ಆಗಿದೆ ಅಂತ ಗೊತ್ತಾದ ತಕ್ಷಣ SP ಅಲೋಕ್ ಕುಮಾರು ಮತ್ತು ನಾನು, IG ಇದ್ರು, ಲಾಲ್ ರುಕುಮ್ ಪಚಾವ್ ಅಂತ ಸಾಹೇಬರು ಎಲ್ಲ ಆನ್ ಫೀಲ್ಡ್ ಇಳಿತೀವಿ. ಕೊನೆಗೆ ಬಂದು ಎಲ್ಲಿ ಫೈರಿಂಗ್ ಆಯಿತೋ ಆ ಭಾಗದಲ್ಲಿ ಮಿಸ್ಸಿಂಗ್ ಲಿಂಕ್ ಅಲ್ಲೇ ಸಿಗುತ್ತೆ ಅಂದ್ಕೊಂಡು ಲೈನ್ ಅಂಡ್ ಬೈ ಲೈನ್ ವೆಹಿಕಲ್ ಚೆಕ್ ಮಾಡ್ಕೊಂತ ಬಂದಾಗ ಸಡನ್ ಆಗಿ ಇವನಿಗೆ ಇನ್ನು ಸಿಗಾಕ್ಯಂತೀವಿ ಅಂತ ಮತ್ತೆ ಮುಂದೆ ಹೊಡ್ಕೊಂಡು ಹೋಗ್ಬಿಟ್ಟ. ಆವಾಗ ನಾವು ಮತ್ತೆ ಚೇಂಜ್ ಮಾಡಿದ್ವಿ, ಸಿನಿಮೀಯ ರೀತಿಯಲ್ಲಿ ಚೇಂಜ್ ಮಾಡಿದ್ವಿ. ಆಮೇಲೆ ಅಲ್ಲಿ ಯೂನಿವರ್ಸಿಟಿ ರೋಡ್, ಸೇಡಂ ರೋಡ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ನಮ್ಮ PSI ನಡುವೆ ರೋಡಿಗೆ ಒಂದು ಅಡ್ಡ ಗಾಡಿ, ಚಕ್ಡಿ ಗಾಡಿ ಹಾಕಿ ನಿಂತ್ಬಿಟ್ಟಿದ್ದ. ಆ ರೋಡ್ನಲ್ಲಿ ಹಂಗೆ ಹೋಗೋಕ್ಕಾಗದೆ ಮತ್ತೆ ಇನ್ನೊಂದು ಕ್ರಾಸ್ ರೋಡ್ಗೆ ಹೋದ. ಆ ಕಡೆನೂ ಒಬ್ಬ ಆಫೀಸರ್ ಅದೇ ರೀತಿ ಚಕ್ಡಿ ಗಾಡಿ ಹಾಕಿ ನಿಂತ್ಬಿಟ್ಟಿದ್ದ. ಇವನಿಗೆ ಎಲ್ಲಿ ಹೋಗೋಕ್ಕೂ ಗೊತ್ತಾಗ್ಲಿಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ತೊಗರಿ ಹೊಲ್ದಾಗ ಓಡೋಗ್ಬಿಟ್ರು. 1000 ಎಕರೆ ತೊಗರಿ ಹೊಲ. ಏನ್ ಮಾಡ್ಬೇಕು ನಾವು ಅಧಿಕಾರಿಗಳೆಲ್ಲ ತೊಗರಿ ಹೊಲದಲ್ಲಿ ಆ ಕಡೆ ಈ ಕಡೆ, ಇವರು ಆ ಕಡೆ ಈ ಕಡೆ ಹೋದ್ರೆ ತಗಲಾಕ್ಯಂತೀವಿ ಅಂತೇಳಿ ಆ ತೊಗರಿ ಹೊಲದಲ್ಲಿ ಹೋಗಿ ಸೆಂಟ್ರ್ನಾಗ ಯಾವುದೋ ಒಂದು ಬೇವಿನ ಮರ ಇದೆ, ಮರ ಹತ್ಕೊಂಡು ಕೂತ್ಬಿಟ್ಟಾರು. ನಾವು ಎಲ್ಲ ಹೊಲ್ದಾಗ ಹುಡುಕ್ತೀವಿ ಅಲ್ಲಿ ಇಲ್ಲಿ. ರಾತ್ರಿ ಬೆಳಗಿನ ಜಾವ 4 ಗಂಟೆಯಿಂದ 10:30, 11 ಗಂಟೆ ತನಕ ಹುಡುಕಿರು, ಎಲ್ಲೂ ಸಿಗ್ಲಿಲ್ಲ. ಅಲ್ಲಿ ಆಫೀಸರ್ಸು ಸುಸ್ತಾಗ್ಬಿಟ್ರು. ಅವ್ರು ನೈಟ್ ಮಾಡಿದ ಆಫೀಸರ್ಸ್ ರಿಲೀವ್ ಮಾಡಿ ಮತ್ತೀಗ ರಾತ್ರಿ ನೈಟ್ ರೌಂಡ್ ಮಾಡಿದಾರೆ ಯಾರಿದ್ರಲ್ಲ ಅವ್ರನ್ನ ಪುನಃ ಕರೆಸಿಕೊಂಡು ಅವ್ರನ್ನ ನೀವು ಸರ್ಚ್ ಮಾಡ್ರಿ ಅಂತ ಬಿಟ್ವಿ. ಸೊ ಅಷ್ಟೊತ್ತಿಗೆ ಇವ್ರು ಯಾವಾಗ ಊಟ ಮಾಡಿದ್ರೇನೆ ಇವ್ರಿಗೆ ಹಸಿವಾಗ್ಬಿಟ್ಟಿದೆ.
ಇವ್ರೇನು ಮಾಡಿಬಿಟ್ರು, ನಮ್ಮವರೆಲ್ಲ ಅಲ್ಲಿ ಸರೌಂಡಿಂಗ್ಸು ಆ ಮರ ಇದೆಯಲ್ಲ, ಮರದಿಂದ ಒಂದು ಕಿಲೋ ಒಂದು ಅರ್ಧ ಫರ್ಲಾಂಗ್ ಸರೌಂಡಿಂಗ್ಸ್ನಲ್ಲೇ ಇದ್ದಾರೆ ನಮ್ಮ ಪೊಲೀಸರು. ಮರ ನೋಡ್ತಾ ಇಲ್ಲ. ಆಮೇಲೆ ಯಾರೋ ಒಬ್ಬ ಲೇಡಿ ಅವರು ತೋಟಕ್ಕೆ ಅವ್ರ ಗಂಡ ಕೆಲಸ ಮಾಡ್ತಾನೆ ಅಂತ ಅವ್ರಿಗೆ ಊಟ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರಿಗೆ ಹಸಿವಾಗಿತ್ತಲ್ಲ, ಯಾವನೋ ಒಬ್ಬ ಇಳಿದು ಬಂದು ಆ ರೊಟ್ಟಿ ಇದನ್ನ ಕಸ್ಕೊಂಡ್ಬಿಟ್ಟ, ಅವನು ಊಟದ ಗಂಟು ಕಸ್ಕೊಂಡ ತಕ್ಷಣ ಅವ್ಳು ಕೂಗ್ಕೊಂಬಿಟ್ಲು, ಅಯ್ಯೋ ನಾನು ಗಂಟು ಕಸ್ಕೊಂಡ್ರು ಊಟ ಕಸ್ಕೊಂಡ್ರು ಅಂತ ಅಂದ ತಕ್ಷಣ ನಮಗೆ ಅಲರ್ಟ್ ಆಗ್ಬಿಟ್ಟು ಗೊತ್ತಾಗ್ಬಿಡ್ತು ನನಗೆ. ನಾನು ಇದ್ದೆ ಫೀಲ್ಡಲ್ಲಿ. ಸೊ ಇಮಿಡಿಯೇಟ್ಲಿ ಏನು ಮಾಡಿಬಿಟ್ಟೆ, ನಮ್ಮ ಆಫೀಸರ್ಸ್ನ 100 ಮೀಟರ್ ರೇಡಿಯಸ್ ಮರ ಕವರ್ ಮಾಡಿಸಿದಾಗ ನಮಗೆ 100% ಗೊತ್ತಾಗೋದು. ನಾವು ಯಾವಾಗ ಹತ್ತತ್ರ ಹೋಗ್ತಾ ಇದ್ವೋ ಆ ಕಡೆಯಿಂದ 2 ರೌಂಡ್ ಫೈರ್ ಆಯಿತು. ಆವಾಗ ನಾನು ಇನ್ನೂ ಅಲರ್ಟ್ ಆಗಿಬಿಟ್ಟೆ, ಇವ್ರ ಹತ್ರ ವೆಪನ್ ಇದೆ, ಮೊದಲೇ ಗೊತ್ತಿತ್ತು ವೆಪನ್ ಇದೆ ಅಂತ. ಆಮೇಲೆ ಏನು ಮಾಡ್ತಾರೆ ಮಾಡಿ ನೋಡೋಣ ಅಂತ ನಾನೇ ಮಾಡಿದೆ, ಎಲ್ಲ ಆಫೀಸರ್ಸ್ಗೆ ಲೈಯಿಂಗ್ ಪೊಸಿಷನಲ್ಲಿ ಮಲಗಿಸಿ ಫೈರ್ ಮಾಡಿಸಿದ್ವಿ. ಸೊ ಫಸ್ಟ್ ಸರೆಂಡರ್ ಆಗು ಅಂತ ಹೇಳಿದ್ವಿ, ಸರೆಂಡರ್ ಆಗಲಿಲ್ಲ. ಆಮೇಲೆ ಮತ್ತೆ 2-3 ರೌಂಡ್ ಫೈರಿಂಗ್ ಬಂತು. ಆಮೇಲೆ ನಮ್ಮವರು 303 ಎಲ್ಲ ನಮ್ಮವು ಎಲ್ಲ ಸ್ಟ್ರಾಂಗ್ ವೆಪನ್ಸ್, ಅದರಲ್ಲಿ ಫೈರ್ ಮಾಡಿದಾಗ 2 ಜನ ಸ್ಪಾಟ್ ಡೆತ್ ಆದರು. ಕೆಳಗೆ ಬಿದ್ದಿದ್ದು ಡೆತ್ ಆದ್ರು ಅವರು. ಮರದಿಂದ ಅವ್ರು ಇಳಿದ್ದಾರೆ. ಸೊ ಇಳಿದಾಗ ಅಲ್ಲಿ ಆಶ್ರಯ ತಗೊಂಡಾಗ ಫೈರ್ ಆದಾಗ ಸತ್ತೋದ್ರು ಅವರು. ಅದೊಂದು ಅನದರ್ ಎನ್ಕೌಂಟರ್ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಘಟನೆ ಆ ಜಿಲ್ಲೆಯಲ್ಲಿ. ಅದೇ ರೀತಿ ನೀಲೂರು ಅಂತ ಅಲ್ಲಿ ಒಂದು ಘಟನೆ ಆಯಿತು. ಅಲ್ಲಿ ಹರಿಜನ ವರ್ಸಸ್ ಲಿಂಗಾಯತ್ ಗಲಾಟೆ ಆಗಿ ಸಾಕಷ್ಟು ಸಮಸ್ಯೆ ಆಯಿತು. ಆ ಹಿನ್ನೆಲೆಯಲ್ಲೂ ಸಹ ನಾವು ಒಂದು ರೈಟ್ ಅನ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಿ ಯಾರು ತಪ್ಪಿತಸ್ಥರಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ವಿ. ಮತ್ತು ಅದಾದ್ಮೇಲೆ ಇನ್ನೊಂದು ಮಾಶಾಳ್ ಅಂತ ಊರು. ಆ ಮಾಶಾಳ್ನಲ್ಲಿ ರಂಜಾನ್ ಹಬ್ಬದ ದಿವಸ ಈದ್ಗಾ ಹೊಡೆದಾಕ್ಬಿಟ್ರು. ರಂಜಾನ್ ಹಬ್ಬದ ದಿವಸ ಈದ್ಗಾ ಪ್ರೇಯರ್ ಮಾಡ್ತಾರಲ್ಲ, ಈದ್ಗಾ ಮೇಲೆಲ್ಲ ಇವಿರ್ತಾವಲ್ಲ ಅವನ್ನೆಲ್ಲ ಹೊಡೆದಾಕ್ಬಿಟ್ರು. ಅದೊಂದು ಸಿಲ್ಲಿ ರೀಸನ್ಸ್ಗೆ. ಅಲ್ಲಿ ಏನಾಯ್ತು ಅಂದರೆ, ಅಲ್ಲಿ ಆ ಊರಲ್ಲಿ ಒಬ್ಬರು ಪೀರ್ ಸಾಬ್ ಅಂತ ಇದ್ರು, ಮುಸ್ಲಿಂ ಅವರು ಒಂದು ಹಿಂದೂ ಸ್ವಾಮೀಜಿನ ಪೂಜೆ ಮಾಡ್ತಾ ಇದ್ರು. ಅವ್ರಿಗೆ 30 ವರ್ಷದಿಂದ ಸ್ವಾಮೀಜಿ ಪೂಜೆ ಮಾಡ್ತಾ ಇದ್ದಾರೆ ಫೋಟೋ ಇಟ್ಕೊಂಡು ಮನೆಯಲ್ಲಿ. ಪೀರ್ ಸಾಬ್ರಿಗೆ 2 ಮಕ್ಕಳಿದ್ರು. ಅವರು ಸ್ಮಾಲ್ ಇದ್ರು, ಈ ಸರ್ಕಸ್ನಾಗೆ ಬಫೂನ್ಸ್ ಇರ್ತಾರಲ್ಲ ಆ ಟೈಪ್ ಉಳ್ರು. ಯಾರೋ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ನಿಮ್ಮಪ್ಪ ಹಿಂದೂ ದೇವ್ರ ಪೂಜೆ ಮಾಡ್ತಾನೆ, ಅದಕ್ಕೆ ನೀವು ಹಿಂಗೆ ಹುಟ್ಟಿದಿರಿ, ಅಲ್ಲ ಸಿಟ್ಟಾಗಿದ್ದಾನೆ ಅಂತೇಳಿ. ಸೊ ಆಗ ಅವನಿಗೆ ಗೊತ್ತಿಲ್ಲ, ಹೋಗಿ ಆ ಸ್ವಾಮಿ ಫೋಟೋ ಹೊಡೆದಾಕ್ಬಿಡ್ತಾನೆ. ಆ ಫೋಟೋ ಹೊಡೆದಾಕಿದಾಗ ಇವನು ಮನೆಗೆ ಬಂದು ನೋಡ್ತಾನೆ, ಫೋಟೋ ಇರಲ್ಲ. ಸಿಟ್ಟು ಬಂದ್ಬಿಡುತ್ತೆ. ಅವನು ಹೋಗಿ ದೇವಸ್ಥಾನದ ಹತ್ರ ಪ್ರೇಯರ್ ಉಪವಾಸ ಬಿಡ್ದಂಗೆ ಕೂರಕ್ಕೆ ಹೋಗ್ತಾನೆ ಧರಣಿನ. ಅವಾಗ ಮುಸ್ಲಿಂ ಮುಖಂಡ್ರು ಅವ್ನು ತಡೆದು, ಏನೂ ಮಾಡಬೇಡಪ್ಪ, ನಾವು ಏನು ಮಾಡ್ಬೇಕು ಹೇಳು, ಮಾಡ್ತೀವಿ ಅಂತ. ಇಲ್ಲ, ಹೊಸ ಫೋಟೋ ಹಾಕ್ಸೋಣ ಅಂತ. ಮತ್ತೆ ಜಂಗಮರಿಗೆ ಮೋಸ ಮಾಡಿದಿರಿ, ಅನ್ಯಾಯ ಮಾಡಿದಿರಿ, ಅದಕ್ಕೆ 5 ಜನ ಜಂಗಮರಿಗೆ ರಂಜಾನ್ ಹಬ್ಬದ ದಿನ ಊಟ ಹಾಕಬೇಕು. ಈ ಕಂಡೀಷನ್ ಮೇಲೆ ಒಪ್ಕೊಂಡು ಅವನು ಉಪವಾಸ ಕೂಡ್ದಂಗೆ ನೋಡ್ಕೊಂತಾರೆ. ಬಟ್ ಏನೋ ಮುದ್ಕ ಹೇಳಿದಾನೆ ಅಂದ್ಕೊಂಡು ರಂಜಾನ್ ಹಬ್ಬದ ದಿನ ಕೇರ್ ಮಾಡ್ದಂಗೆ ಅವನ್ನೇ ಬಿಟ್ಟು ಇವರೆಲ್ಲ ಪ್ರೇಯರ್ಗೆ ಹೋಗ್ಬಿಡ್ತಾರೆ. ಇವನೇನು ಮಾಡ್ತಾನೆ, ಹೋಗಿ ದೇವಸ್ಥಾನ ಮುಂದೆ ಗುಡಿಯಲ್ಲಿ ಕೂತ್ಕೊಂತಾನೆ. ಅವನು ಮುಸ್ಲಿಂ ಆದರೂ ಇಡೀ ಗ್ರಾಮದ ಎಲ್ಲ ಹಿಂದೂಗಳ ಜೊತೆ ಅನ್ಯೋನ್ಯತೆ ಹೊಂದಿದ್ದಂಥ ಇದು ಜಾತಿ ಇಲ್ಲದೆ ಇರ್ತಕ್ಕಂಥ ಮುಸ್ಲಿಂ ಪಾಪ ಅವನು. ಆವಾಗ ಏನೋ ಪೀರ್ ಸಾಬಿ ಯಾಕೆ ಇಲ್ಲಿ ಕೂತಿದೀಯಪ್ಪ, ತುಂಬಿದಂಥ ಹಬ್ಬದಲ್ಲಿ ಪ್ರಾರ್ಥನೆ ಮಾಡೋದು ಬಿಟ್ಟು ಇಲ್ಲಿದೆಯಲ್ಲ ಅಂದಾಗ, ಇಲ್ಲ ನನ್ನ ದೇವರಿಗೆ ಅನ್ಯಾಯ ಆಗಿದೆ, ಅದಕ್ಕೆ ನಾನು ಇಲ್ಲಿ ಕೂತಿದ್ದೀರಿ ಅಂತ. ಯಾವ ದೇವರು ಅಂದ್ರೆ, ಹಿಂಗೆ ನಮ್ಮ ಜಿಡ್ಗಮುತ್ತಿನ ಫೋಟೋ ಹೊಡೆದು ಹಾಕಿಬಿಟ್ಟಾರೆ ಇವರು, ಅದಕ್ಕೆ ನಾನು ಹಿಂಗೆ ಕೂತಿದ್ದೀನಿ ಅಂತ. ಆಮೇಲೆ ಇಡೀ ಊರೆಲ್ಲ ಸಿಟ್ಟಾಗ್ಬಿಡ್ತಾರೆ. ಇವ್ರು ಇಷ್ಟೆಲ್ಲ ಮಾಡಿದ್ದಲ್ದೆ ಮತ್ತೆ ಅವನ್ನೇ ಪ್ರೇಯರ್ ಬಿಟ್ಟು ಹೋಗಿದಾರ. ವಿತೌಟ್ ಪೀರ್ ಸಾಬು ಪ್ರೇಯರ್ ನಡಿಕೂಡ್ದು. ಒಂದೇ ಒಂದು ಸಾಲಿನ ಟರಾವ್ ಪಾಸ್ ಮಾಡ್ಕೊಂಡು ಊರಗಳು ಜನ, ಸಾವಿರಾರು ಜನ ಹೋಗಿ ನುಗ್ಗಿ ಹೊಡೆದಾಕ್ಬಿಡ್ತಾರೆ ಅದನ್ನ. ಈದ್ಗಾ ಹೊಡೆದಾಕಿ, ಕುರಾನ್ ಪುಸ್ತಕಗಳ ಸುಟ್ಟಾಕಿ ಏನೆಲ್ಲ ಮಾಡ್ತಾರೆ. ಅಷ್ಟೊತ್ತಿಗೆ ನಮಗೆ ಮಾಹಿತಿ ಬರುತ್ತೆ. ನಾವು ಮತ್ತೆ ಸ್ಥಳಕ್ಕೆ ಹೋಗಿ ಅಲ್ಲಿ ಎಲ್ಲ ಊರಿನ ಮುಖಂಡರನ್ನ ಮತ್ತೆ 2 ಧರ್ಮದವ್ರನ್ನ ಜೊತೆಗೆ ಕರ್ಕೊಂಡು ಇವರಿಗೆಲ್ಲ ಯಾರು ಈದ್ಗಾ ಹೊಡೆದಾಕಿದಾರೋ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ, ಈಗ ನೀವೆಲ್ಲ ಸೇರ್ಕೊಂಡು ಈದ್ಗಾ ಕಟ್ಟಬೇಕೀಗ ಅಂತೇಳಿ ಊರದ್ದು ಅನುಮತಿ ತಗೊಂಡು, ಇವ್ರದ್ದು ಅನುಮತಿ ತಗೊಂಡು ರಾತ್ರಿ ಈದ್ಗಾ ಕಟ್ಟಿ ಹಾಕಿಬಿಟ್ವಿ. ಅಂತ ಕಟ್ಟಿ ಓವರ್ ನೈಟ್ ಕಟ್ಟಿ ನೆಕ್ಸ್ಟ್ ಡೇ ಮಾರ್ನಿಂಗು ಹೋಮ್ ಮಿನಿಸ್ಟರ್ ಕರೆಸಿ ಪ್ರೇಯರು, ಖರ್ಗೆ ಸಾಹೇಬ್ರನ್ನ, ಆಮೇಲೆ ಕಮರುಲ್ ಇಸ್ಲಾಂ ಅಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮುಸ್ಲಿಂ, ಅವ್ರನ್ನ ಕರೆದು ಪ್ರೇಯರ್ ಮಾಡಿಸಿದ್ವಿ ಬೆಳಗ್ಗೆ ನೆಕ್ಸ್ಟ್ ಡೇ. ಆ ವರ್ಷ ನಾವು ಒಳ್ಳೆ ಕೆಲಸ, ನಾನು ಥ್ರೂಔಟ್ ನೈಟ್ ಅಲ್ಲೇ ಇದ್ದು ಕಳಿಸಿದ್ವಿ. ಅವಾಗ ಲೈಟ್ ಇರಲಿಲ್ಲ, ಜನರೇಟರ್ ಇರಲಿಲ್ಲ. ಇದ್ರದ್ದು ಲಾರಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆ ಬೆಳಕಿನಲ್ಲಿ ಕಟ್ಟಿದ್ದು. ಮಾಶಾಳ್ ಅಂತ ಹೇಳಿ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಮಾಶಾಳ್ ಅಂತ.
ಮಶಾಳಲ್ಲಿ ಅದ್ಭುತವಾದ ಘಟನೆ. ಇವತ್ತಿಗೂ ಸಹ ಫೋಟೋಸ್ಗಳು ಯಾರ ಹತ್ರನೂ ಇಲ್ಲ. ಆ ಥರ ಇದನ್ನು ಮಾಡಿ ಕೋಮು ಸೌಹಾರ್ದತೆಯನ್ನು ಕಾಪಾಡಿದ್ವಿ. ಆ ವರ್ಷ ನನಗೆ ಮುಖ್ಯಮಂತ್ರಿಗಳು ಚಿನ್ನದ ಪದಕ ಸಿಕ್ತು ನನಗೆ ಈ ಕೆಲಸ ಮಾಡಿದ್ವಿ. ಅದು ನನ್ನ ಗುಲ್ಬರ್ಗ ವೃತ್ತಿ ಬದುಕಿನಲ್ಲಿ ಮರೆಯಲಾಗದ ಘಟನೆ ಅದು ಒಂದು. ಸೊ ಬಟ್ ನಮ್ಮಲ್ಲಿ ಒಂದು ಒಳ್ಳೆ ಕ್ರೈಮ್ ಸ್ಕ್ವಾಡ್ ಇತ್ತು. ಬಹಳ ಅದ್ಭುತವಾಗಿ ಕೆಲಸ ಮಾಡೋರು ಅವರೆಲ್ಲ. ಎಂಥ ಪ್ರಕರಣಗಳಾದರೂ ಸಹ ಆರೋಪಿಗಳು ಯಾರು ಮಾಡಿದ್ದಾರೆ ಅನ್ನೋದು ಒಂದು ಮಾಹಿತಿ ತೆಗೆದು ಪತ್ತೆ ಮಾಡೋರು. ಸೊ ಹಾಗಾಗಿ ಗುಲ್ಬರ್ಗ ಒಂದು ಚಾಲೆಂಜಿಂಗ್. ಆಮೇಲೆ ಅಲ್ಲಿ ಪ್ರತಿ ತಿಂಗಳು ಒಂದೊಂದು ಬಂಧುಗಳಾಗವು. ದಲಿತ ಸಂಘರ್ಷ ಸಮಿತಿ ಬಹಳ ಸ್ಟ್ರಾಂಗ್ ಇದ್ದಂಥ ಜಿಲ್ಲೆ ಅದು. ಮುಂಬೈನಲ್ಲಿ ಏನಾದ್ರೆ ಗಲಾಟೆ ಆಯಿತು ಅಂತಂದರೆ ಅದರ ಫಸ್ಟ್ ಎಫೆಕ್ಟು ಗುಲ್ಬರ್ಗದಲ್ಲಿ ಬರೋದು. ಆ ಥರ ಜಿಲ್ಲೆ. ಆಮೇಲೆ ಈ ಕ್ರಾಂತಿ ರೈತ ಸಂಘ ಅಂತೇಳಿ ಅಲ್ಲಿ ಎಂಥದೋ ಇತ್ತದು, ಅವ್ರದ್ದು ಸ್ವಲ್ಪ ಸ್ಟ್ರೈಕ್ಗಳು ಅವು ಇವೆಲ್ಲ ಇತ್ತು. ಬಟ್ ಒಳ್ಳೆಯ ಸ್ಥಳ ಕೆಲಸ ಮಾಡಲಿಕ್ಕೆ. ನಾನಂತೂ ನಿಜವಾಗೂ ಅತ್ಯಂತ ಖುಷಿಯಿಂದ ಆ ಜಿಲ್ಲೆಯಲ್ಲಿ 5 ವರ್ಷ ಕೆಲಸ ಮಾಡಿದೆ ನಾನು. ಅಲ್ಲಿಂದ ನನಗೆ ಮತ್ತೆ ಶಿವಮೊಗ್ಗ ಜಿಲ್ಲೆಗೆ ಅಡಿಷನಲ್ SP ಆಗಿ ಹಾಕಿದ್ರು. ನಾನು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ನಾನು ಪುನಃ 3 ವರ್ಷ ಅಲ್ಲಿ ಅಡಿಷನಲ್ SP ಆಗಿ ಬಂದು ಕೆಲಸ ಮಾಡಿದೆ. ಆವಾಗ 2004 ಒಂದು ಕಮ್ಯುನಿಯಲ್ ರೈಟ್ಸ್ ಆಯಿತು ಶಿವಮೊಗ್ಗದಲ್ಲಿ. ಸಾಗರ ಜಿಲ್ಲೆಯಲ್ಲಿ ಸಾಗರದಲ್ಲಿ ಒಂದು ದೊಡ್ಡ ಕಮ್ಯುನಿಯಲ್ ರೈಟ್ಸ್ ಆಯಿತು. ಸೊ 3 days ನಾವು ವಿ ನೆವರ್ ಸ್ಲೆಪ್. 3 ದಿವಸ ಹಗಲು ರಾತ್ರಿ ಕಾದು ಆ ಕೋಮು ಸೌಹಾರ್ದತೆಯನ್ನು ಕಾಪಾಡಿದ್ವಿ ನಾವು. ಎಲ್ಲೂ ಒಂದು ಮುಸ್ಲಿಂ ಒಂದು ಮನೆಗೆ ಅವರೆಲ್ಲರನ್ನು ಕೂಡಿ ಹಾಕಿ ಚಿಲ್ಕೆ ಹಾಕಿ ಬೆಂಕಿ ಹಚ್ಚಿಬಿಟ್ಟಿದ್ರು. ತಹಸೀಲ್ದಾರರು ನಾವು ಹೋಗಿ ಅದರದ್ದು ಬೀಗ ತೆಗೆದು ಅವ್ರನ್ನ ಸೇವ್ ಮಾಡಿದ್ವಿ ನಾವು ಸಾಗರದಲ್ಲಿ. ಆಮೇಲೆ ಇನ್ನೊಂದು ಕಡೆ ಒಂದು ಕುಟುಂಬ, ಅವರು ಎಲ್ಲ ದೂರದಿಂದ ಬಂದು ಅಲ್ಲಿ ಲೇಬರ್ ಕೆಲಸ ಮಾಡ್ತಾ ಇದ್ದಾರೆ. ಆ ಕುಟುಂಬದ ಮನೆಗೆ ಬೆಂಕಿ ಹಚ್ಚಿದ್ದಾರೆ. ಅವ್ರು ಹೆದರಿಕೊಂಡು ತಾಯಿ ಮತ್ತು ಮಗು ಎತ್ಕೊಂಡು ಗಂಡ ಗದ್ದೆ ಮಧ್ಯದಲ್ಲಿ ಓಡ್ತಾ ಇದ್ದಾರೆ. ಒಂದು ಗದ್ದೆ, ಅದೇ ಸಿಷ್ಟೆ ಬದು, ಆ ಬದುನಲ್ಲಿ ಓಡ್ತಾ ಇದ್ದಾರೆ. ಚಂದ್ರನ ಬೆಳಕು, ರಾತ್ರಿ 9 ಗಂಟೆ. ಪಾಪ ಜೀವ ಭಯಕ್ಕೆ ಓಡ್ತಾ ಇದ್ದಾರೆ. ಸೊ ನಾವು ಅವ್ರನ್ನ ಬೆನ್ನೆತ್ಕೊಂಡು ಒಂದು 100 ಜನ ಹಿಂದೆ, ಅವ್ರ ಹಿಂದೆ ಒಂದು 100 ಮೀಟರ್ ಅಂತರದಲ್ಲಿ ಇವ್ರು ಓಡ್ತಾ ಇದ್ದಾರೆ. ಅವ್ರನ್ನ ಹೊಡಿಬೇಕು ಹಿಡಿಬೇಕಂತ. ಆ ಓಡೋ ರಭಸಕ್ಕೆ ಗದ್ದೆ ಬದುವಿನ ಮೇಲೆ ಆ ತಾಯಿ 9 ತಿಂಗಳು 1 ವರ್ಷದ ಮಗು ಎತ್ಕೊಂಡಿದ್ದಾಳಲ್ಲ, ಮಗು ಕೆಳಗೆ ಬಿದ್ದುಬಿಡುತ್ತೆ ಗದ್ದೆಗೆ. ಹಿಂದೆಗಡೆ ಹೋಗ್ತಾ ಇರೋ ಗಂಡ ಆ ಮಗು ತುಳಿದು ಬಿಡ್ತಾನೆ, ಗೊತ್ತಿಲ್ಲ. ಇಲ್ಲಿವರೆಗೂ ಊದ್ಕೊಂಡ್ಬಿಡುತ್ತೆ ಮಗು ಕೆಸರಲ್ಲಿ. ಮತ್ತು ಆ ಮಗು ಎತ್ಕೊಂಡು ಅಯ್ಯೋ ಮಗನೇ ಅಂತೇಳಿ ಮತ್ತೆ ಓಡ್ತಾ ಇರ್ತಾಳೆ ಅವಳು ಜೀವ ಉಳಿಸ್ಕೊಳಕ್ಕೆ. ನಮಗೆ ಆ ವಿಷಯ ಗೊತ್ತಾಗಿ ನಾವು ಇಲ್ಲಿ ನೋಡಿ, ಇದು ಗದ್ದೆ ಬದು ಆದರೆ ಈ ಕಡೆ ಸೈಡು ಇದು ರಸ್ತೆ. ಆ ರಸ್ತೆಯಲ್ಲಿ ನಾವು ಪ್ಯಾರಲಲ್ ಆಗಿದ್ದೀವಿ ಅವಳಿಗೆ. ಆಮೇಲೆ ನಾವು ಹಿಂದೆಗಡೆ ಇದ್ದವರಿಗೆ ಅಡ್ಡ ಏರ್ ಫೈರ್ ಮಾಡಿ ಅವ್ರನ್ನ ಸ್ಟಾಪ್ ಮಾಡಿ ಇವ್ರನ್ನ ರಕ್ಷಣೆ ಮಾಡಿದ್ವಿ. ಅದೊಂಥ ಅದ್ಭುತ, ಅನ್ಇಮ್ಯಾಜಿನಬಲ್, ಒಂದು ಕರುಣಾಜನಕ ಸ್ಥಿತಿ ಅದು. ನಾನು ಅದರ ಮೇಲೆ ಒಂದು ಕವನ ಬರೆದೆ ನಾನು. ಕರುಳ ಬಳ್ಳಿಯ ಕಂಕುಳಲಿ ಒತ್ತು ಮತಾಂಧ ಮೂಢರ ಗದ್ದಲಕ್ಕೆ ಎದರಿ ಗದ್ದೆ ಮಧ್ಯದಲ್ಲಿ ಬದು ಹಿಡಿದು ಓಡುತ್ತೀಯಳು ತಾಯಿ ಮಗಳ ರಕ್ಷಣೆಗೆ ಅವರ ಹಿಂದೆ ಓಡುತ್ತೀಯೇನು ತಂದೆ. ಬೆಳದಿಂಗಳ ಸಾಕ್ಷಿ ಇಟ್ಟು ಕೆಸರಿನಲ್ಲಿ ಹೂತ ಕಾಲನ್ನು ಮೇಲೆತ್ತುತ್ತ ಮುಂದೆ ಅಂತ. ಭಾಳ ಅಂಥ ಚಾಲೆಂಜಸ್ಗಳು ಅಲ್ಲಿ ಸಾಕಷ್ಟು ನಮಗೆ ಬಂದು ಅವೆಲ್ಲವನ್ನು ಸಮರ್ಪಕವಾಗಿ ನಾವು ಎದುರಿಸಿದ್ವಿ. ಇದೇ ಥರದ್ದು ಒಂದು ಅಪಘಾತದ ಘಟನೆ ನಮಗೆ ಗುಲ್ಬರ್ಗದಲ್ಲಾಯಿತು. 14 ಜನ ಸತ್ತೋದ್ರು ಒಂದೇ ಆಕ್ಸಿಡೆಂಟ್. ಅದು ಒಂದು ಕಲ್ಲಿನ ಲಾರಿ ಮೇಲೆ ಕೂತ್ಕೊಂಡು ಮುಂಬೈಗೆ ಹೋಗ್ತಾ ಇದ್ರು ಅವರು, ಕೂಲಿ ಕಾರ್ಮಿಕರು. ಪಾಪ ಆ ಮುಂಬೈಗೆ ಅವ್ರು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾಪ 50 ರೂಪಾಯಿ ಕರ್ಕೊಂಡು ಹೋಗೋರು ಲಾರಿಯಾಗಾದರೆ, ಟ್ರೈನ್ಯಾಗಾದ್ರೆ 100 ರೂಪಾಯಿ. ಸೊ 50 ರೂಪಾಯಿ ಉಳಿತತೆ ಅನ್ನೋ ಕಾರಣಕ್ಕೆ ಅದ್ರ ಮೇಲೆ ಕೂತ್ಕೊಂಡು ಹೋಗಿ ಎಲ್ಲ ಸತ್ತೋಗ್ಬಿಟ್ರು. ನಾನು 12 ಹೆಣಗಳನ್ನು ಬೇರ್ಪಡಿಸಿದೆ. ಏನು ಅನಿಸ್ಲಿಲ್ಲ ನನಗೆ, ನೋವಾಯಿತು. ಆದರೆ ಕೊನೆ 2 ಹೆಣಗಳನ್ನ ಬೇರ್ಪಡಿಸೋ ಸಂದರ್ಭದಲ್ಲಿ ಲಿಟ್ರಲಿ ಹತ್ತುಬಿಟ್ಟೆ. ಒಂದು ಮಗು ತನ್ನ ತಾಯಿ ಎದೆ ಹಾಲನ್ನು ಬಹಳ ಸಂತೋಷದಿಂದ ಕುಡಿತಕ್ಕಂಥ ಸಂದರ್ಭದಲ್ಲಿ ಸಾವು ಬಂದಿದೆ. ಬೆಳಗಿನ ಜಾವದಲ್ಲಿ ಹಾಲು ಕುಡಿತಾ ಇರೋ ಮಗು ಆ ತಾಯಿ ಎದೆ ಹಾಲನ್ನ ಬಹಳ ಗಟ್ಟಿಯಾಗಿ ಅಂತ ಎಳ್ಕೊಂಡಾಗ ಸಾವು ಬಂದಿದೆ. ಹಾಗಾಗಿ ಆ ಮಗು ಎಳ್ಕೊಂಡಿದ್ದ ಎಂಟೈರ್ ಹಾಲು ಬಾಯಿಯೊಳಗಿದೆ ಅದರದ್ದು. ಆಮೇಲೆ ಆ ಮಗು ಎಳ್ಕೊಂಡ ಫೋರ್ಸ್ಗೆ ಹಾಲೆಲ್ಲ ಬಂದು ತಾಯಿ ಮೊಲೆ ತೊಟ್ಟಿನಲ್ಲಿ ಸ್ಟಾಕ್ ಆಗಿದೆ. ನಾವು ಆ ಬಾಯಿ ಬಿಡಿಸಿದ ತಕ್ಷಣನೇ ಮಗುವಿನ ಬಾಯಿಯಿಂದ ಹಾಲು ಹೊರಗೆ ಬರುತ್ತೆ. ತಾಯಿ ಎದೆಯಲ್ಲಿ ಸ್ಟಾಕ್ ಆಗಿತ್ತಲ್ಲ ಹಾಲು, ಅದು ನನ್ನ ಮುಖಕ್ಕೆ ಸಿಡಿಯುತ್ತೆ ಫೋರ್ಸಾಗಿ ಬಿಡಿಸಿದ ತಕ್ಷಣ ಅಂತ. ಈ ಸಿರಂಜಿಯಲ್ಲಿ ಸಿಗುತ್ತಲ್ಲ, ಏನು ಅನಿಸ್ಬೇಕು ಹೇಳ್ರಿ ನಿಮಗೆ, ಒಬ್ಬ ಅಧಿಕಾರಿಗೆ ಆ ಥರದ ಒಂದು ವಿದ್ರಾವಕ ಘಟನೆ. ಆವಾಗ ನಾನು ಆಗಲೂ ಸಹ ನನಗೆ ಒಂದು ಕವನ ಬರೆದೆ ಅಲ್ಲಿ. ಸಾವಿನಂಚಿನಲ್ಲಿ ಕತ್ತಿ ಅಲುಗಿನಲ್ಲಿ ನಿಂತಿರುವ ಎಲೆ ಮನವೇ ಮತ್ತೇಕೆ ಬೀಗುತ್ತಿರುವೆ, ಇಂದೋ ನಾಳೆಯೋ ನಿನ್ನ ಸರದಿ, ಆದರೂ ಒಪ್ಪಿಸುವೆಯಲ್ಲ ನಿನ್ನ ಸಾಧನೆಯ ವರದಿ.
ಸಾವೇ ಎಲ್ಲಿರುವೆ, ಹೇಗಿರುವೆ, ಕಳೆದೆಷ್ಟೋ ವರ್ಷಗಳಿಂದ ನಾನಿನ್ನ ಕಾಯುತ್ತಿರುವೆ, ಕೈ ಮುಗಿದು ಕರೆದರೂ ನೀ ನನ್ನ ಬಳಿಗೆ ಬಾರದಿರುವೆ, ಕರೆಯದವರ ಬಳಿಗೆ ನೀನೇಕೆ ಓಡೋಡಿ ಹೋಗುವೆ. ಆ ಮಗು ನಿನ್ನನ್ನು ಕರೆದುತ್ತಾ ಮತ್ತೆ ಯಾಕೆ ಹೋದೆ ಅಲ್ಲಿ? ಅದೇ ಸೆಲೆಬ್ರೇಷನ್ ಆಫ್ ಡೆತ್ ಅಂತ, ಸಾವು ಮತ್ತು ಸಂಭ್ರಮ ಅಂತ. ಸಾವು ನೀನು ಬೇಡವಾದ ಜಾಗದಲ್ಲಿ ಹೋಗಿ ಸಂಭ್ರಮಿಸ್ತೀಯ, ಬೇಕೆಂದು ಕೈ ಮುಗಿದು ಕರೆದಾಗ ಬಂದು ನೀನು ಸಂಭ್ರಮ ಪಡೋದಿಲ್ಲ ಅಂತೇಳಿ. ಇಷ್ಟೆಲ್ಲ ಗೊತ್ತಿದ್ರು ಸಹ ನಂದು 500 ಕೋಟಿ, ನಂದು 1000 ಕೋಟಿ ಅಂತೇಳಿ ನಾವು ಓಡಾಡ್ತೀವಿ. ಅದಕ್ಕೆ ಹೇಳ್ತಾರಲ್ಲ, ಕತ್ತಿ ಅಂಚಿನಲ್ಲಿ, ಸಾವಿನಂಚಿನಲ್ಲಿ ಕತ್ತಿ ಅಲುಗಿನಲ್ಲಿ ನಿಂತಿರುವ ಎಲೆಮನವೇ ಮತ್ತೇಕೆ ಬೀಗುತ್ತಿರುವೆ, ಇಂದೋ ನಾಳೆಯೋ ನಿನ್ನ ಸರದಿ, ಆದರೂ ಒಪ್ಪಿಸುವೆ ಎಲ್ಲ ನಿನ್ನ ಸಾಧನೆಯ ವರದಿ. ಸೊ ಕಲ್ಲು ಹಾಕ್ಕೊಂಡು ಬರ್ತಾ ಇದ್ದಾಗ ರಾತ್ರಿ ಅವನು ಡ್ರೈವರ್ ಕುಡಿದ್ಬಿಟ್ಟಿದ್ದಾನೆ. ಕುಡ್ದಾಗ ಗೊತ್ತಾಗಿಲ್ಲ ಅವನಿಗೆ, ಒಂದು ಕೊರಕಲಿಗೆ ರಸ್ತೆ ಬೇರೆ ತಗ್ಗಿತ್ತ, ತಗ್ಗಿನಲ್ಲಿ ಲಾರಿ ಜಾಸ್ತಿ ಇದಾದಾಗ ಲೋಡ್ ಇರುತ್ತಲ್ಲ, ಲೋಡ್ ಗಾಡಿ ಒಂದು ಸ್ವಲ್ಪ ಜಂಪ್ ಆದರೆ ಜಕ್ಕಂತ ವೆಯ್ಟ್ ಇರುತ್ತಲ್ಲ, ಅಪ್ಸೈಡ್ ಆಗಿಬಿಡುತ್ತೆ. ಆ ಮೇಲೆ ಕಲ್ಲಿನ ಮೇಲೆ ಕೂತಾರೆ, ಕಲ್ಲು ಮೇಲೆ ಬಿದ್ದರೆ ಯಾರು ಬದುಕ್ತಾರೆ ಹೇಳ್ರಿ? ಸೊ ಹಂಗಾಗಿ ಅವರು ಪ್ಲೈನ್ ಜಾಗದಲ್ಲಿ ಆಗಿದ್ರೆ ಏನಾಗ್ತಿರ್ಲಿಲ್ಲ, ಒಂದು ಕೊರಕಲಿ ಬಿದ್ದುಬಿಟ್ಟಿದ್ದಾರೆ. ಇವರು ಕೊರಕಲಿ ಬಿದ್ದಾಗ ಹೌದು, ಮೇಲೆ ಪ್ಲೈನ್ ಜಾಗದಾಗ ಬಿದ್ದಿದ್ರೆ ಚಿಂಬಿಡಾರ ಆ ಕಡೆಗೆ, ಏನೂ ಆಗ್ತಿರ್ಲಿಲ್ಲ. ಸೊ ಈ ಥರದ ಒಂದು ಘಟನೆ ಆಗಿ, ಅದು ಗುಲ್ಬರ್ಗದಲ್ಲಿ ನಾನು ಎದುರಿಸಿದಂಥ ಮರೆಯಲಾಗದ ಒಂದು ಘಟನೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.